ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ, ಬೆಳಗಿ ಬಾ ಒಳೆದು ಬಾ, ಬೆಳಗಿ ಬಾ ಒಳೆದು ಬಾ ಗಣಪತಿ ಗಣಪತಿ, ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ, ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ 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 ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಅಜ್ಜಾರ ಒಂದು ಗಣಪತಿ ಕುಂದರ್ಸಿವಿ, ನೀವು ಬರಬೇಕು. ಬರ್ತೀನಿರಿಪ್ಪ, ಡೇಟ್ ಏನು? ನೀವು ಕೊಟ್ಟಿದ್ದು ಡೇಟ್ ಇಟ್ಕೋತೀವ್ರಿ, ನೀವು ಮೊದಲೇ ಒಲ್ಲೆ ಅಂತೀರಿ, ಸಿಗಲ್ಲ ಅಂತೀರಿ, ನೀವು ಕೊಟ್ಟಿದ್ದು ಡೇಟ್ ಇಟ್ಕೋತೀವಿ. ಶಾಣೆ ಇದ್ರವು. ಆಯ್ತು, ನಾನು ಒಂದು ಗಣಪತಿ ಕಳೆದು ಒಂದು 11 ದಿವಸ ಆದ್ಮ್ಯಾಗ ಬರ್ತೀನಪ್ಪ, ಅಲ್ಲಿ ತನಕ ಖಾಲಿ ಇಲ್ಲ ಅಂತ ಹೇಳಿದೆ ನಾನು. ನೀವು ಬರ್ತೀರಂದ್ರೆ 15 ದಿನ ಕುಂದರ್ಸ್ತೀವಿ. ಹೌದಾ, ಭಾಳ ಖುಷಿ ಆಯ್ತು ನನಗೆ. ಏನು ಮಾಡ್ತೀರಿ? ಪ್ರವಚನ ಏನಾರು ಇಟ್ಟಿರೇನು? ಪ್ರವಚನ ಯಾಕೆ ಇಡ್ತೀರಿ ಅಜ್ಜಾರ? ಹುಚ್ಚರದಿರೇನು ಪ್ರವಚನ ಇಡಕ್ಕೆ? ಪ್ರವಚನ ಗಿವಚನ ಏನೂ ಇಲ್ರಿ. ಮತ್ತು ನನ್ನ ಯಾಕೆ ಕರ್ಸಾಕತ್ತೀರಿ? DJ ಹಚ್ಚಿರಿ, ನೀವು ಬಂದು ಕುಣಿರಿ ಅಂತ ಹಣಿ ಹಣಿ ಬಡ್ಕೊಳು ಮಾನು. ನೀವು ಬಂದು ಕುಣಿರಿ, ನಿಮ್ಮದು ವಿಡಿಯೋ ಮಾಡಿ ಹಾಕಿದ್ವಿ ಅಂದ್ರೆ ಎಲ್ಲಿ ಕುಣದಾರ ಸ್ವಾಮಿಗಳು ಅಂತ ನಮ್ಮದು ವೈರಲ್ ಹಾಕದ, ಫೇಮಸ್ ಹಾಕಿವಿ ನಾವು ಅಂದ. ಮತ್ತು ನನ್ನ ಬಳಿಸೇ ಫೇಮಸ್ ಆಗೋದಾದ್ರೆ ಮುಗಿಸೇ ಬಿಡು ಅಂದೆ ನಾನು. ಎಲ್ಲ ಬೆನ್ನು ಹತ್ತೀವಿ, ಪಾರಮಾರ್ಥಿಕ ಸತ್ಯ ಬಿಟ್ಟು ಲೌಕಿಕ ಜಗತ್ತಿಗೆ ಬೆನ್ನು ಹತ್ತೀವಿ. ಹಿಂಗೆ ಬದುಕೋದಲ್ಲ, ದುಡಿಬೇಕು. ಎಷ್ಟು ಸಾಧ್ಯ ಅಷ್ಟು ದುಡಿಬೇಕು. ಈಗ ನಿಮ್ಮ ಹೊಲದಾಗ ಕಸ ಬೆಳಿತೈತಿ, ಕಸಾನೂ ಬೆಳೆದದ, ಮಗ್ಲು ಒಂದಿಷ್ಟು ಚಲೋ ಚಲೋ ಹಣ್ಣಿನ ಗಿಡನೂ ಬೆಳೆದದ. ಚಲೋ ಚಲೋ ಹಣ್ಣಿನ ಗಿಡ ಕಡಿತೀರೋ ಏನು ಕಸ ಕಡಿತೀರೋ? ಗಿಡ ಕಡಿದ್ರೆ ನಿಮ್ಮಟ್ಟು ಹುಚ್ಚರ ಯಾರೂ ಇಲ್ಲ ಅಂತಾರೆ ಇಲ್ಲಿ ಊರಾಗ. ಚಲೋ ಚಲೋ ಗಿಡದ ಮಗ್ಲು ಒಂದಿಷ್ಟು ಕಸ ಬೆಳೆದಿರ್ತೈತಿ, ಕಸಾನ ಕಿತ್ತು ಬಿಟ್ರೆ ಗಿಡ ಚಂದ ಕಾಣ್ತದೆ. ಹಂಗೆ ಜೀವನದಲ್ಲಿ ಒಂದಿಷ್ಟು ಕೆಟ್ಟ ಕೆಟ್ಟ ದುಃಖಗಳು ಬರ್ತಾವ. ದುಃಖನ ಕಿತ್ತು ಬಿಟ್ಟಿವಿ ಅಂದ್ರೆ ಗಿಡ ಅನ್ನೋ ಸುಖ ಮರವಾಗಿ ಬೆಳೆದು ಸಂಸಾರ ಸುಖಿಯಾಗಿ ಬದುಕ್ತದಲ್ಲ. ಹಿಂಗೆ ನಾವು ಬದುಕಬೇಕಾಗ್ತದೆ, ಸುಖವಾಗಿ ಬದುಕೋದು. ಮತ್ತು ಸುಖವಾಗಿ ಬದುಕಲಿಕ್ಕೆ ಸೂತ್ರ ಏನು ಅಂದರೆ ದುಡಿಮೆ ಒಂದೇ ಸೂತ್ರ, ಯಾವುದೂ ಸೂತ್ರ ಅಲ್ಲ. ನಿಜವಾದ ಸುಖಿ ಬದುಕಿನ ಸೂತ್ರ ಯಾವುದ್ರು ಅಂದ್ರೆ ದುಡಿಯೋದು. ಒಂದು ಪಕ್ಷಿ 1-2 ಮಕ್ಕಳಿಗೆ ಜನ್ಮ ಕೊಡ್ತೈತಿ, ಎಷ್ಟು ಚಂದ ಹಾಡ್ತೈತಿ ಅದು ನೋಡ್ರವು. ಅವು ಅಲ್ಲೂ ಹಾಡ್ತಾವೆ, ಇಲ್ಲೂ ಹಾಡ್ತಾವೆ. ಯಾರು ಹೇಳಿರೇನು? ಯಾರ ಅಲಾರಾಮ್ ಕೊಟ್ಟಿರೇನು? 6 ಗಂಟೆಗೆ ನೀ ಒದರಲೇಬೇಕಂತ ಹೇಳಿರೇನು? ಬೆಳಗ್ಗೆ ಇನ್ನೇನು ಆಗಬೇಕಂದ್ರೆ ತಂಪಾಡಿಗೆ ತಾವು ಹಾಡ್ತಾವೆ, ಒಟ್ಟ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮತ್ತು ಜೋರಾಗೂ ಹಾಡ್ತಾವು, ಕಡಿಮೆ ಹಾಡ್ತಾವೆ. ನಾವು ಹಂಗಲ್ಲ, ನಾವು ತಗೊಂಡಾಗನೇ ಜೋರು ಮಾತಾಡೋರು. ನಾವು ಅಲ್ಲಿವರೆಗೂ ಜೋರು ಮಾತಾಡಕ್ಕೆ ಬರೋದಿಲ್ಲ ನಮಗೆ. ಪಕ್ಷಿಗೆ ಸೂರ್ಯೋದಯ ಆಗ್ತದ ಅನ್ನೋದು ಗೊತ್ತಾದ್ರೆ ಸಾಕು, ಎಷ್ಟು ಖುಷಿಯಾಗಿ ಅದು ಹಾಡ್ತೈತಿ. ಪಕ್ಷಿನ ನೋಡಿ ನಾವು ಕಲಿಬೇಕಲ್ಲ. ಹಂಗೆ ಒಂದು ಪಕ್ಷಿ 3 ಪಕ್ಷಿಗಳಿಗೆ ಜನ್ಮ ಕೊಡ್ತದ. 3 ಪಕ್ಷಿಗೆ ಅದು ಇನ್ನು ಸ್ಟಾರ್ಟಿಂಗ್ ಅಲ್ಲ ಅಂತ ಅಲ್ಲಿದು ಒಂಚೂರು ನೀರು ತಂದು ಹಾಕ್ತದ, ಇಲ್ಲಿದು ಒಂಚೂರು ಅಕ್ಕಿ ತಂದು ಕೊಡ್ತೈತಿ, ಧಾನ್ಯ ತಂದು ಕೊಡ್ತೈತಿ. ಅವು 1 ವಾರ ತಿಂದುವು, 2 ವಾರ ತಿಂದುವು, 3 ವಾರ ತಿಂದುವು. ಅವು ಒಟ್ಟ ಹಾರಲೇ ಇಲ್ಲ ಅವು ಪಕ್ಷಿ. ಮತ್ತಿದು ದೊಡ್ಡ ಪಕ್ಷಿ ಅಂತೂ ಅಲ್ಲೋ, ನೀವು ನನ್ನಂಗೆ ಹಾರಬೇಕು, ಆಹಾರ ಹೋಗಿ ಹುಡುಕಬೇಕು, ಆಹಾರ ನೀವು ತಿನ್ಬೇಕು. ಅದನ್ನು ಬಿಟ್ಟು ನೀವು ಬರೀ ನಾನು ತಂದು ಹಾಕುವುದು ನೀವು ತಿನ್ನುವುದಾದ್ರೆ ಬಗೆಹರುವುದಿಲ್ಲ ಇದು ಅಂದು ದೊಡ್ಡ ತಾಯಿ ಪಕ್ಷಿ ಹೇಳ್ತು. 3 ಪಕ್ಷಿ ಅಂದ್ವು, ದುಡಿದಿಲ್ಲ ನಾವು ದುಡಿಯೋದಿಲ್ಲ. ನೀ ತಂದು ಹಾಕಕತ್ತಿ, ನಾ ಯಾಕೆ ದುಡಿಲಿ? ನಿಮ್ಮ ಮಕ್ಕಳಿಗೆ ಬೆಳೆಸಬೇಕಾದ್ರೆ ಪಕ್ಷಿನ ಮಾದರಿಯಾಗಿಟ್ಟುಕೊಂಡು ಬೆಳೆಸ್ರಿ. ಎಲ್ಲಿವರೆಗೂ ನೀವು ಅದು ದೊಡ್ಡದು ಕತ್ಯಾದ ಮಗು ಅದಕ್ಕೆ ತಂತಂದು ಹಾಕಾಕತ್ತೀರಿ ಅಂದ್ರೆ ನೆನಪಿಟ್ಕೊಂಡ್ಬಿಡ್ರಿ, ನಿಮ್ಮ ಕೈಯಾರನೇ ನಿಮ್ಮ ಮಕ್ಕಳನ್ನ ನೀವೇ ಹಾಳು ಮಾಡಾಕತ್ತೀರಿ. ಅದಕ್ಕೆ ಶಕ್ತಿ, ದುಡಿಯೋ ಶಕ್ತಿ ಬಂತು ಅಂದರೆ ಎಲ್ಲ ಮಾಡಿ ಇಟ್ಟೀನ್ರಿ ಅಜ್ಜರ, ನನ್ನ ಮಗನ ಯಾಕೆ ದುಡಿಸಲ್ರಿ ನಾನು ಅನ್ನೂ ಇರ್ತಾವು ಕೆಲವೊಂದು. ಎಲ್ಲ ಗಳಿಸಿಟ್ಟಿನಿ, ನನ್ನ ಮಗನ ಯಾಕೆ ದುಡಿಸಲ್ರಿ ನಾನು ಅಂದ್ರೆ ಅವ ನಿನಗೆ ನಾಳೆ ಗುಡಿಸೇ ಬಿಡ್ತಾನವ. ನೀ ದುಡಿಸ್ಲಿಲ್ಲ ಅಂದ್ರೆ ಗುಡಿಸ್ತಾನವ ನಿನಗೆ ಹೊರಗೆ. ದುಡಿಸೋದು ಮಕ್ಕಳಿಗೆ ಕಲಿಸ್ಬೇಕು. ಅದು ತಾಯಿ ಪಕ್ಷಿ ಅಂತೂ ಏನು ನಿಮಗೆ ಗೂಡು ಕಟ್ಟಿನಲ್ಲ, ಈ ಗೂಡು ಕಟ್ಟಿದ್ದು ನಾನು. ತಾಯಿನೇ ಅಲ್ಲ, ನಿನ್ನೆ ಹೇಳಿದ್ನಲ್ಲ, ತಾಯಿನೇ. ಗೂಡು ಕಟ್ಟಿದ್ದು ನಾನು, 3 ವಾರ ಗಂಟ್ಲೆ ನಿಮ್ಗೆ ಆಹಾರ ಕೊಟ್ಟಿದ್ದು ನಾನು. ಇನ್ನು ಮುಂದೆ ನಾ ಕೊಡೋದಿಲ್ಲ.
ನೀವು ಹಾರಬೇಕು, ನೀವು ಹೋಗಿ ದುಡಿಬೇಕು. ಅವು ಪಕ್ಷಿಗಳಂದು ಯಾಕೆ ನಾವ್ಯಾಕೆ ದುಡಿಬೇಕು, ಮತ್ತು ನೀ ತಂದು ಹಾಕ್ತೀವಿ ನಾವು ತಿಂತೀವಿ, ನಾವ್ಯಾಕೆ ದುಡಿಬೇಕು? ತಾಯಿ ಅಂದು ಒಂದ ಮಾತಿಗೆ ಪಕ್ಷಿಗಳು ದುಡ್ಯಾಕ ಹೋದು ಎಂತ ಮಾತು ಹೇಳಿದ್ ಗೊತ್ತಾನು? ತಾಯಿ ಒಂದೇ ಮಾತು ತಾಯಿ ಹೇಳೋದಕ್ಕ ಪಕ್ಷಿಗಳು ಹಾರಾಕ ಕಲ್ತು ದುಡ್ಯಾಕ ಹೋದು ಏನೂ ಅನ್ಲಿಲ್ಲದು. ತಾಯಿ ಪಕ್ಷಿ ಅಂತೂ ನೀವು ದುಡಿಯಬೇಕು. ಯಾಕ? ಕುಂತು ತಿನ್ನಾಕ ನೀ ಮನುಷ್ಯ ಅಲ್ಲ, ಅದಕ್ಕೆ ನೀ ದುಡಿಬೇಕು, ಅಷ್ಟೇ, ಮುಗಿಯಿತು. ಇಷ್ಟೇ ಮಾತು ಹೇಳ್ತದು, ಜಾಸ್ತಿ ಹೇಳಿಲ್ಲ. ಕುಂತು ತಿನ್ನಾಕ ನೀ ಮನುಷ್ಯ ಅಲ್ಲ, ನೀ ಪಕ್ಷಿ ಅದಿ. ಗಾಡ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಯು ಟು ಡೂ ವರ್ಕ್ ಆಫ್ ದಿಸ್ ಹ್ಯೂಮನ್ ನೇಚರ್. ಏನ್ ಜಗತ್ತು ಅಟ್ಮಾಸ್ಫಿಯರ್ ಐತಿ, ಇದ್ರಲ್ಲಿ ಒಳಗೆ ನೀನು ಬಂದಿದ್ದು ದುಡಿಯಾಕ, ನಡಿ ದುಡಿಯಾಕ ಅಂತ ಹೇಳೋದಕ್ಕ ಹೌದಲ್ಲ, ನಾವು ಮನುಷ್ಯರಲ್ಲಲ್ಲ ಅಂತ ಪಕ್ಷಿಗಳು ಓಡ್ ಹೋಗಿ ದುಡಿಯಾಕತ್ತು. ಮನುಷ್ಯ ದುಡಿಬೇಕಾಗ್ತದೆ. ಎಲ್ಲಿ ಮನುಷ್ಯ ದುಡಿತಾನ ಅಲ್ಲಿ ದೇವ ಇರ್ತಾನೆ. ಎಷ್ಟು ಜನ ಅಂತಾರ, ಕುಂತೀವ್ರಿ ಅಜ್ಜರ ನಮ್ಮದು ಮನೆ ಸಜ್ಜಿಲ್ಲ, ಭಾಳ ಚಂದ ಬದುಕಿವಿ, ನಮ್ಮ ಮನೆ ಸಜ್ಜಿಲ್ಲ. ಮತ್ತು ಅವು ಕೆಟ್ಟದ್ದ ಹೇಳ್ತಿರ್ತಾವೆ, ಚಲೋ ಒಟ್ಟ ಹೇಳೋದೇ ಇಲ್ಲ. ಕೆಲವೊಬ್ರು ಬಳಗಿರ್ತೈತದು. ಇಲ್ರಿ, ಸಿದ್ಲಿಂಗ ದೇವ್ರು ಏನು ಪ್ರವಚನ ಮಾಡ್ತಿದ್ರು, ಭಾರಿ ಮಾಡ್ತಿದ್ರು. ಆದ್ರ ಇಷ್ಟ ಅಂದ್ರೆ ನೀವು ಮುಗಿತು, ನನ್ನ ಕತೆ ಇಲ್ಲೇ ಕರೆಸಿದ್ದಕ್ಕೆ ಶಿವ ನಾನು. ಈ ಆದ್ರ ಅನ್ನೋ ಪದ ಏನೈತಲ್ಲ, ಭಾಳ ಡೇಂಜರ್ ಇದು. ಊರಾಗ ಏನು ಭಾರಿ ಅದಾನ್ರಿ ಅವ, ಆದ್ರ ಮುಂದದು ಮೈನಸ್ ಬರತೈತದು. ಅವಾಗ ನಮ್ಮ ಕಿವಿ ನಟ್ಟಗಕ್ಕ, ಹೌದಾ ಆದ್ರೆ ಏನು ಮುಂದೆ ಹೇಳ್ಪಟ್ನೆ ಅಂದ್ರೆ ಎಲ್ಲಿ ಕೆಟ್ಟದ್ದೈತಲ್ಲ ಅದನ್ನ ಬಹಳ ಚಂದ ಕೇಳಿಸ್ಕೋತೀವಿ ನಾವು. ಒಳ್ಳೇದು ಮಾಡಿದಾಗ ಮಾತನಾಡದ ಜನ, ಒಂದು ಕೆಟ್ಟದ್ದು ಮಾಡಿದಾಗ ಊರಿಗೆಲ್ಲ ಢಂಗರ ಸಾರ್ತಾರ. ಇದು ಸತ್ಯ. 1000 ಒಳ್ಳೇದು ಮಾಡ್ರಿ ಯಾರೂ ನೆನೆಸೋದಿಲ್ಲ. ಒಂದು ಕೆಟ್ಟದ್ದು ಮಾಡ್ರಿ ಇಡೀ ಊರಿಗೆ ಹೇಳ್ಕೊಂಡ್ ಬಂದಿರ್ತಾರ ಅವ್ರು. ಅವ ಹಂಗೆ ಮಾಡಿದ, ಇವ ಹಿಂಗೆ ಮಾಡಿದ. ಅದು ಮಾತಾಡೋ ಬಳಗಿರುವುದೇ ಅದು. ಮತ್ತೆ ಈ ಜಗತ್ತಿನಲ್ಲಿ ಆದ್ರ ಅನ್ನೋದು ಬಿಡ್ಬೇಕು, ಫುಲ್ ಸ್ಟಾಪ್ ಇಡಾಕ್ ಕಲಿಬೇಕು. ಶಾಲೆ ಕಲ್ತೀವಿಲ್ಲ, ಪೂರ್ಣ ವಿರಾಮ ಕಲ್ತೀವಿಲ್ಲ. ಮಾತಿನೊಳಗೆ ಪೂರ್ಣ ವಿರಾಮ ಇಡಾಕ ನಾವು ಕಲಿಬೇಕು. ಎಲ್ಲಿ ಪೂರ್ಣ ವಿರಾಮ ಇಡಾಕ ಕಲಿತೀವಲ್ಲ ಅಲ್ಲಿ ಅದ್ಭುತವಾಗಿರ್ತೈತಿ. ಒಗ್ಗಟ್ಟಾಗಿ ಬದುಕೋದು ಕಲಿಬೇಕು. ಅಪಪ್ರಚಾರ ಮಾಡೋದು ಬಿಟ್ಟು ಒಗ್ಗಟ್ಟಾಗಿ ಬದುಕೋದು ಕಲಿಬೇಕು. ಈಗ ನೀವು ಇಲ್ಲಿಂದ ಬಿಜಾಪುರ ಹೋಗ್ತೀರಿ ಅಂತ ತಿಳ್ಕೊರಿ, ಬಸ್ನ್ಯಾಗ ಹೋಗ್ತಿರ್ತೀರಿ. ಆ ಕಡೆ ಒಂದಿಷ್ಟು ತೋಟಗಳು ಗಿಡಗಳು ಎಲ್ಲ ಹಚ್ಚಾರ ಹೈವೇದವ್ರು. ಈ ಕಡೆ ಒಂದಿಷ್ಟು ಮನುಷ್ಯ ಕಸ ತಿಪ್ಪಿ ಹೊಲಸ ಹಂದಿ ಅವೆಲ್ಲ ಇರ್ತಾವ. ಬಡ ಬಡ ಹೊರತಿಯಿಂದ ಬಿಜಾಪುರಕ್ಕೆ ಹೋಗಿ ಬಿಜಾಪುರ ಬಳಗಕ್ಕೆ ಮನೆಗೆ ಹೋಗಿ ಸಂಬಂಧಿಕರ ಮನೆಗೆ ಹೋಗಿ, ಏನ್ ನಮ್ಮ ಊರನ್ ರೋಡು ಮಾರಾಯ ಬರೇ ತಿಪ್ಪಿ ಅಂದ್ರೆ ತಿಪ್ಪಿನೇ ಇರುದ ಅಲ್ಲಿ. ಏನ್ ನಮ್ಮ ಊರನ್ ರೋಡ್ ಬರೇ ತಿಪ್ಪಿ ಅಂದ್ರೆ ತಿಪ್ಪಿನೇ ಇರ್ತದ. ಅದ್ರ ಮಗ್ಲ ಚಲೋ 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 ಏನು ಹೂವಿದ್ದು ತ್ವಾಟ ಇತ್ತು ಬಳ್ಳಿ ಇದ್ವಲ್ಲ ಅದನ್ನು ಹೋಗಿ ಹೇಳಿದ್ವಿ ಅಂದ್ರೆ ಏನು ಚಲೋ ಇತ್ತು ನಮ್ಮೂರ ಅಂತಾರ ಅವರು. ಚಲೋ ಹೇಳೋದನ್ನ ಕಲಿಬೇಕು ಮನುಷ್ಯ. ಸಂಸಾರದಲ್ಲಿ ಯಾರು ಚಲೋ ಹೇಳ್ತಾರಲ್ಲ ಅವ್ರ ಸಂಸಾರ ಮಾತ್ರ ನೆಟ್ಟಗಿರ್ತೈತಿ. ಸಂಸಾರದೊಳಗೆ ಯಾರು ಚಲೋ ಹೇಳೋದಿಲ್ಲ ಅವ್ರ ಸಂಸಾರ ನೆಟ್ಟಗಿರೋದಿಲ್ಲ. ನಿನ್ನೆ ಅಜ್ಜರು ಬಂದಿದ್ರು. ನಾನು ಊರಿಗೆ ಹೋಗ್ಬೇಕಾದ್ರೆ ಒಂದಿಬ್ರು ಬಂದು, ಅಜ್ಜರು ಇವತ್ತು ಏನು ನಗಿಸಿದ್ರಿ ಅಜ್ಜರ ಅಂದ್ರು ಅವರು. ಅಲ್ಲಪ್ಪ ಏನಾರ ಹೇಳಿನ್ ನಾನು. ಅಜ್ಜರು ಇಂಥವ ಹೇಳ್ರಿ, ಬರೇ ಗೊತ್ತಾಗತ್ತದ. ಅಜ್ಜರು ಬರೀ ಇಂಥವ ಹೇಳ್ರಿ, ಅವು ಏನು ನಿಮ್ಮ ಶಾಸ್ತ್ರ ನಿಮ್ಮ ಉಪನಿಷತ್ತು ಬ್ಯಾಡ್ರಿ, ಬರೀ ಇಂಥವ್ ಹೇಳ್ರಿ. ಎಂಥವು ಬರೀ ಅತ್ತಿ ಸೊಸಿದ ಹೇಳ್ರಿ ಅಂದ. ಬರೀ ಗಂಡ ಹೆಣ್ತಿದ ಹೇಳ್ರಿ ಅಜ್ಜರ. ಯಾಕ ಬ್ಯಾಸರಾಗ್ಯದರಿ ಅಜ್ಜರ ಮನ್ಯಾಗ ಕುಂತು. ಮತ್ತು ನೀವು ಸತ್ಯನೇ ಹೇಳಕತ್ತೀರಿ ಅಜ್ಜರ. ಏನು ಆನಿ ಮಗ್ಳು ಕುಂತು ಮನೆಗೆ ಹೋಗಿ ಒದಿಸ್ಕೊಂಡಿನ ಅಂದ್ರಲ್ರಿ ಅಜ್ಜರ. ನಾನ್ಯಾರು ಯಾವ ಅಂದ ನನ್ ನೋಡೇ ಹೇಳಿರಿ ನೀವು. ನನಗೆ ಗೊತ್ತಿಲ್ಲೋ, ಸುಮ್ಮ ಕ್ರಿಯೇಟ್ ಮಾಡಿ ನಾ ಮಾರಾಯ. ಅದು ಸುಮ್ಮ ಆನಿ ನೋಡ್ದೆ, ಮಗ್ಲೊಬ್ಬನ ಕಾಲ್ಪನಿಕವಾಗಿ ಕೊಟ್ಟ, ನಿಮಗ್ ಖುಷಿ ಆಗ್ಲಿ ಅಂತ. ಇಲ್ರಿ ಅಜ್ಜರ, ನಾನೇ ಅದು ಕುಂದಿರ್ತಿದ್ದೆ 10 ತಕ್ಕ ದಿವಸ ಮನೆಗೆ ಹೋಗೋದಕ್ಕೆ ಒದಿಸ್ಕೋತಿದ್ದೆ. ಅದಕ್ಕೆ ನಾನೇ ಮಗ್ಳು ಬಂದು ಕುಂದಿರ್ತಿದ್ದೆ. ಆನಿ ನೋಡೋಣ ಭಯ ಆತಿದಿಲ್ರಿ ಅಜ್ಜರ, ಮನ್ಯಾಗ ನೋಡೋಣ ಭಯ ಆತಿತ್ರಿ ಅಜ್ಜರ ನನಗೆ. ಇಂಥವ ಹೇಳ್ರಿ ಅಜ್ಜರ. ಮಲ್ಲ ಅವ್ರು ಇಂಥವೇ ಹೇಳ್ಕೊತ ಹಾದ್ವಿ ಅಂದ್ರ ಮತ್ತೆ ಜೀವನದ ಸತ್ಯ ತಿಳ್ಕೊಳ್ಳೋದು ಯಾವಾಗ. ನಾನು ಧಾರಾವಾಹಿನೇ ಆಗ್ಬಿಡ್ತೀನಿ ನಿಮಗೆ. ಒಂದು ನಿಮಗೆ ನಗಸ್ಕೊಂತ ಮಾಡ್ಕೊಂತ ಬರೀ ಇಂಥವು ಹೇಳ್ಕೊಂತ ಹೋದ್ರೆ ನಮ್ಮ ಧಾರಾವಾಹಿ ಕೆಲಸ ಆಗ್ಬಿಡ್ತೈತಲ್ಲ. ಒಂದಿಷ್ಟು ಸತ್ಯನ ಅರ್ಥ ಮಾಡ್ಕೋಬೇಕು. ಜೀವನದಾಗ ಸಂಸಾರದಾಗ ಇರ್ತಾವ. ಸಂಸಾರ ಅಂದ್ರೆ ಬರೀ ನೆಗೆಟಿವ್ ಅಲ್ಲ, ಇರ್ತಾವ. ಅದ್ರ ನಂಬಿಕೆ ಬಂದಿತ್ತು ಅಂದ್ರೆ ಸಂಸಾರ ಬಹಳ ದೊಡ್ಡದು. ಒಂದಿನ ಏನಾಯ್ತು, ಗಂಡ ಹೆಂಡತಿ ಸಿನಿಮಾಗೆ ಹೋಗಿದ್ರು ಅವರು. ಸಿನಿಮಾಗೆ ಹೋಗಿ ಪಿಕ್ಚರ್ ನೋಡ್ಬೇಕಾದ್ರೆ ಒಟ್ಟ ಸಂಸಾರ ಮಕ್ಕಳು ಎಲ್ಲ ಮನಿ ಎಲ್ಲ ಕೀಲಿನೇ ಹಾಕಿದ್ರು ಅವರು. ಮತ್ತು ಮಕ್ಕಳನ್ನ ಶಾಲೆ ಒಗದ ಬಿಟ್ಟಿದ್ರು. ಒಟ್ಟ ಹೇಳಿಬಿಟ್ಟಿದ್ರು, ಸರ್ 6 ತಕ್ಕ ಮಕ್ಕಳನ್ನ ಅಲ್ಲೇ ಇಟ್ಕೋರಿ, ಸಾಕಾಗ್ಯದ ನಮಗೆ, ಅಲ್ಲೇ ಇರ್ಲಿ ಅವು. ಇವು ಮತ್ತು ಮಠಕ್ಕೆ ಏನು ನಮ್ಮ ಮಠಕ್ಕೆ ಹುಡುಗರನ್ನ ತಂದು ಬಿಡ್ತಾವಲ್ಲ, ಅವೇನು ಚಲೋ ಇದ್ದದ್ದು ಹುಡುಗರನ್ನ ಬಿಡ್ತಾರ ಮಾಡಿರಿ ನೀವು. ನಮ್ಮ ಮಠಕ್ಕೆ ನಮ್ಮ ಕೊಳ್ಳಾಗ ಎಂಥ ಹುಡುಗರನ್ನ ಹಾಕ್ತಾರಂದ್ರೆ ಅವ್ರ ತಂದೆ ತಾಯಿ ಹೋಗ್ಬೇಕಾದ್ರೆ ಹೇಳೋದು ಅದೇ, ಅಜ್ಜರ್ ಏನು ಮಾಡ್ತೀರಿ ಮಾಡ್ರಿ, ಊರಂದ್ರೆ ಬಿಡ್ರಿ ಒಂದನಿ.
ಒಟ್ಟ ಊರು ಅನ್ಬಾರ್ದು. ಮತ್ತೆ ನಿನಗೆ ಮಕ್ಳು ಎಷ್ಟಪ್ಪ? 3 ಮಕ್ಕಳು. ಎಲ್ಲದಾವ? ಒಂದು ತುಮಕೂರಾಗದ, ಒಂದು ಕೊಪ್ಪಳದಾಗಾದ್ರೆ, ಇದು 3ನೇ ತಾಳಿಕೋಟೆ ಬಿಡ್ತೀವಿ. ಅಲ್ಲೋ 3 ಮಕ್ಕಳನ್ನ ಬಿಟ್ರೆ ನೀವೇನ್ ಮಾಡ್ತೀರಿ? 3 ಬ್ಯಾಸರಾಗ್ಯಾರ, ಅದಕ್ಕೆ 3ಕ್ಕೆ ಮಠಕ್ ಬಿಡಾಕತ್ತೀವಿ ಅಂದ್ರೆ ನಿಮ್ಗೆ ಬ್ಯಾಸರಾದಾಗ ಮಠ ನೆನಪಾಗೋದು, ಅಲ್ಲಿ ತಕ ಮಠ ನೆನಪಾಗ, ಬ್ಯಾಸರಾದ್ರನೇ ಮಠ ನೆನಪಾಗೋದು. ಮತ್ತ ಅವರು 3 ಜನ, ಇಬ್ರು ಎಲ್ಲಾ ಮಕ್ಕಳು ಮರಿ ಎಲ್ಲಾ ಒಗದು ಹೋದ್ರ ಪಿಕ್ಚರ್ ನೋಡಕ್ ಹೋಗಿ ಮತ್ತು 150 ರೂಪಾಯಿ ಟಿಕೆಟ್ ತಗೊಂಡಿದ್ರಲ್ಲ. ಟ್ಯಾಕ್ಸ್ ಎಲ್ಲ ಇಂಪ್ಲಿಮೆಂಟ್ ಆಗಿ 150 ರೂಪೀಸ್ ಮಲ್ಟಿಪ್ಲೆಕ್ಸು, ಐನಾಕ್ಸ್, PVR, ಸುಡ್ಗಾಡು ಯಾವ್ಯಾವ ಅದಾವು. ಅಲ್ಲಿ ಹೋಗಿ AC ಒಳಗೆ ನೋಡ್ಬೇಕು ಅಂದ್ರೆ ನೀವು 150-200 ರೂಪಾಯಿ ಕೊಡ್ಬೇಕು ಒಂದು ಫಿಲ್ಮ್ 3 ತಾಸಿಂದ ನೋಡಾಕ. ಮತ್ತು ಇವು 2 ಹೋಗಿ ಕುಂತು ಇವು ನೋಡಾಕ. ಹಳ್ಳಿಂದ ಹೋಗೋದಕ್ಕೆ ಹೆಂಡತಿ ಆರಾಮ್ ನೋಡ್ಕೋತ ಇಂಟ್ರೆಸ್ಟ್ ಬಾಳ್ಯವು ನಿಮ್ಮ ಧಾರಾವಾಹಿ. ನಾ ಹೇಳೋದಿಲ್ಲ ಅದನ್ನು, ನಿಮಗೆ ಗೊತ್ತಿದ್ದೇ ಇತ್ತದು. TV ಮುಂದೆ ಚಾಲು ಆದ್ರೆ ಮಗ್ಳು ಬಡ್ಕೋತಿದ್ರು, ನಿಮಗೇನು ಸಂಬಂಧ ಬೀಳೋದಿಲ್ಲ. ಅದು ಕುಕ್ಕರ್ ಸೀಟಿ ಹೊಡೆದ್ರೂ ನಿಮಗೆ ಸಂಬಂಧ ಬೀಳೋದಿಲ್ಲ. ಗ್ಯಾಸ್ ಖಾಲಿಯಾಗಿ ಮುಗಿದ್ರೂ ನಿಮಗೆ ಸಂಬಂಧ ಬೀಳೋದಿಲ್ಲ. ಅದು ಮಗ ಸಾಲಿಂದ ಬಂದು ಯವ್ವ ಅಂತ ಒದರಿದ್ರು ನಿಮಗೆ ಸಂಬಂಧ ಬೀಳೋದಿಲ್ಲ. ಸುಮ್ ಕುಂದ್ರ ಧಾರಾವಾಹಿ ಸಿಗುದಿಲ್ಲ, ಮತ್ತೆ ಏನು ಹಚ್ಚಿ. ಅದು ಹಂಗ ಅಗದಿ ಇಂಟ್ರೆಸ್ಟ್. ಸಣ್ಣ ಟಿವಿನೇ ಬಿಡವ್ರಲ್ಲ, ಇನ್ನು ದೊಡ್ಡ ಸ್ಕ್ರೀನ್ ಇಟ್ರು ಬಿಟ್ಟಿರ್ಯಾ ನೀವು ಮುಂದೆ. ಸಿದ್ಧಾರೂಢರ ಮಠಕ್ಕೆ ನಾನು ಹಂಗೆ ಓದ್ತಿದ್ದೆ ಪುರಾಣ. ಸಿದ್ಧಾರೂಢ ಮಠಕ್ಕೆ ಒಬ್ಬ ಶ್ರೀಮಂತ ಹೋಗಿದ್ದ ಲಾರಿ ತಗೊಂಡು ಒಂದು 80-90 ಪಾಕೆಟ್ ಅಕ್ಕಿ ಹಾಕೊಂಡು ಹೋಗಿದ್ದ ಶ್ರೀಮಂತ. ಸಿದ್ಧಾರೂಢರು ಎಲ್ಲರನ್ನ ಅವರು ಒಂದೇ ರೀತಿಯಿಂದ ಕಾಣುತ್ತಿದ್ರು, ಅವ್ರು ಎಲ್ಲರನ್ನ ಅಪ್ಪಗೋತಿದ್ರು. ಅವ ಲಾರಿ ತಗೊಂಡು ಹೋದವ ಸಿದ್ಧಾರೂಢರ ಮಠಕ್ಕೆ. ಅವ ಅಂದ, ಅಪ್ಪಗೋಳ ಆರಾಮದಿರೇನ್ರಿ ಅಂದ. ಯಾಕ? ಶ್ರೀಮಂತ, ರೊಕ್ಕಿದ್ದವ, ಆರಾಮದಿರೇನ್ರಿ ಅಂದ. ಅವ್ರಂದ್ರು, ಯಾವ ಊರಪ್ಪ ನಿಂದು ಅಂದ್ರು. ಇವ ಇಂತಿಂತ ಊರಾಮದೀನಿ, ಇಷ್ಟು ದೊಡ್ಡ ಶ್ರೀಮಂತ, ನಿಮ್ಮ ಮಠಕ್ಕ 101 ಪಾಕೆಟ್ ಅಕ್ಕಿ ಕೊಟ್ಟಿನಿ, ತಗೋರಿ, ಮತ್ತೆ ಎಲ್ಲರ ಕಲ್ ಮ್ಯಾಗ ನನ್ನ ಹೆಸರು ಕೆತ್ತಸ್ರಿ ಅಂದ. ಸಿದ್ಧಾರೂಢರಂದ್ರು, ಆಯ್ತಪ್ಪ ಆಗ್ಲಿ ಅಂತ ಹೆಸರು ಕೆತ್ತಿಸಿದ್ರು. ಅವನಿಗೆ ಪರೀಕ್ಷೆ ಮಾಡಾಕ ಕಲ್ ಮ್ಯಾಗ ಹೆಸರು ಕೆತ್ತಿಸಿ 101 ಅಕ್ಕಿ ಪಾಕೆಟ್ ಅಂತ ಬರೆದ್ರು. ಅವಾಗ ಅದೇ ಅಕ್ಕಿಯಿಂದ ಜಾತ್ರೆಗ ಅನ್ನ ಮಾಡಿದ್ರು, ಎಲ್ಲರೂ ಪ್ರಸಾದ ಮಾಡಿದ್ರು. ಯಾರೂ ಸಾಹುಕಾರ ಶ್ರೀಮಂತನನ್ನ ಯಾರೂ ನೆನೆಸ್ಲಿಲ್ಲ. ಇನ್ನೊಂದು ಮುದುಕಿ ಬಂದಿತ್ತು. ಅಕ್ಕಿ ಕಡೆ 2 ರೂಪಾಯಿ ಇದ್ದಿದ್ದೇ 2 ರೂಪಾಯಿ. ಆ ಮುದುಕಿ ಸಿದ್ಧಾರೂಢರನ್ನ ನೋಡಿ ದೂರ ನಮಸ್ಕಾರ ಮಾಡಿ ಏನೋ ಒಂದು ಮುಜುಗರ ಇಟ್ಕೊಂಡು ಕುಂತಿತ್ತು. ಸಿದ್ಧಾರೂಢರು ಅಂದ್ರು, ನೀ ಯಾಕವ್ವ ಮುಜುಗರ ಪಡಾಕತ್ತಿ, ಏನಾಗೈತಿ? ಅವಾಗ ಆ ಮುದುಕಿ ಅಂದ್ಲು, ಅಲ್ಲಪ್ಪ ನನ್ನ ಕಡೆ ಇರೋದ 2 ರೂಪಾಯಿ ಐತಿ, ಆ 2 ರೂಪಾಯಿ ನಿನಗೆ ಮುಟ್ಟಿಸ್ಬೇಕಂತೀನಿ. ಎಲ್ಲರೂ 102 ಪ್ಯಾಕೆಟ್ ಅಕ್ಕಿ ಕೊಟ್ಟಾರ, 1 ಲಾರಿ ಅಕ್ಕಿ ಕೊಟ್ಟಾರ, ನಾ ಹೆಂಗ ಕೊಡ್ಲಿ ಅಂತ, 2 ರೂಪಾಯಿ ನಾ ಹೆಂಗ ಕೊಡ್ಲಿ ಅಂತ ಹಿಂದ ಮುಂದೆ ಮಾಡಾಕತ್ಲು ಮುದುಕಿ. ಅದಕ್ಕೆ ಮುದುಕಿಗೆ 2 ರೂಪಾಯಿ ಇಸ್ಕೊಂಡ ಸಿದ್ಧಾರೂಢರು ಇಸ್ಕೊಂಡು, ಕೊಡು, ಅಲ್ಲಿ ಹೋಗು ಬಜಾರ್ನಾಗ ಪುದೀನ ಸಿಗ್ತೈತಿ, ತಗೊಂಡು ಬಾ. ಗೊತ್ತಾಗುತ್ತಲ್ಲ ಪುದೀನ ಅಂದ್ರೆ, ಪುದೀನ ಸಿಗ್ತೈತಿ, ಹೋಗು ತಗೊಂಡು ಬಾ ಅಂತ ಕಳಿಸಿದ್ರು. ಹೋಗಿ ಮುದುಕಿ ಪುದೀನ ತಂದ್ಲು. ಸಾಂಬಾರ್ ಒಳಗೆ ಪುದೀನ ಹಾಕಿದ್ರು. ಏನು ಸಾಂಬಾರ್ ಮಾಡಿದ್ರಲ್ಲ, ಎಲ್ಲಾ ಲಕ್ಷ ಜನಗಳಿಗೆ ಪುದೀನ ಹಾಕಿದ್ರು. ತಿಂದವ್ರೆಲ್ಲ ಏನ್ ಅನ್ಬೇಕು, ಏನು ಸಾಂಬಾರ. ಅಕ್ಕಿ 101 ಪಾಕೆಟ್ ಅಕ್ಕಿ ಕೊಟ್ಟಿದ್ದ, ಯಾರೂ ನೆನೆಸ್ಲಿಲ್ಲ. ಸುಮ್ಮನೆ 2 ರೂಪಾಯಿ ಪುದೀನ ಮುದುಕಿ ಭಕ್ತಿಯಿಂದ ಕೊಟ್ಟಿದ್ಲು, ಎಲ್ಲರೂ ನೆನೆಸಿದ್ರು. ಅವನ ಹೆಸರು ಕಲ್ಲು ಮ್ಯಾಗ, ಮುದುಕಿ ಹೆಸರು ಎಲ್ಲರ ಮನಸ್ಸಿನಾಗ ಮೂಡಿತ್ತಲ್ಲ, ಇದು ನಿಜವಾದ ಭಕ್ತಿ. ಇಂತಹ ಭಕ್ತಿ ನಾವು ಮಾಡಿದ್ರ, ಇಂತಹ ಅರಿವಿನ ಕೆಲಸ ನಾವು ಮಾಡಿದ್ರ ದೇವರು ನಮಗ ಮೆಚ್ಚಿಸಲಿಕ್ಕೆ ಸಾಧ್ಯ ಇದೆ. ಇಂತಹ ಕೆಲಸದಲ್ಲಿ ನಾವು ಪಾಲ್ಗೊಳ್ಳಬೇಕು. ಎಷ್ಟು ಸಾಧ್ಯ ಅಷ್ಟು ಭಕ್ತಿಯಿಂದ ಬದುಕಬೇಕು. ನಾ ಹೇಳಿನ್ರಿ, ನಂದು ನಾಳೆ ಒಂದು ಸ್ವಾರ್ಥ ಐತೆ ಅಂತ ನಿನ್ನೆನೇ ಹೇಳಿನಿ ನಿಮಗೆ. ನಾಳೆ ಎಷ್ಟು ನಂದೊಂದು ಸ್ವಾರ್ಥ ಇದೆ ಅಂದರೆ, ಜಗದ್ಗುರು ಮಹಾಸನ್ನಿಧಿಯವರು ಪ್ರಥಮ ಬಾರಿಗೆ ಪ್ರತಿ ರೇವಣಸಿದ್ದನ ಒಂದು ದೇವಸ್ಥಾನಕ್ಕೆ ಬರಾಕತ್ತಾರ. ನಾವೆಲ್ಲರೂ ಅವರನ್ನ ಸ್ವಾಗತ ಮಾಡಿಕೊಂಡು, ಅದು ಏನಾಗ್ತದೋ ಅದು ರೇವಣ ಸಿದ್ದಪ್ಪಗೆ ಬಿಟ್ಟಿದ್ದು, ಖಾಸ್ಕತಗೆ ಬಿಟ್ಟಿದ್ದು, ಹೊರಗಾಗುತ್ತೋ ಒಳಗಾಗುತ್ತೋ ಕಡಿಕಲ್ ಮ್ಯಾಗರ ವ್ಯವಸ್ಥೆ ಆಗುತ್ತೋ. ಆದ್ರೆ ಅಜ್ಜರ್ ಬರಾಕತ್ತಾರ. ಏನಾಗ್ತೈತಿ, ಅಜ್ಜರ್ ಬರಬೇಕು, ಇಲ್ಲೇ ಕುಂದಿರ್ಬೇಕು, ಮಾತಾಡಬೇಕು ಅನ್ನೋದು ಲೌಕಿಕ ಆಸೆ. ಇದು ಆಸೆ. ಇದು ದೇವರು ಒಂಚೂರು 6:15 ಮಳೆ ಕೊಟ್ಟ ಅಂದ್ರೆ ಎಷ್ಟು ನೋವಾಗತ್ತಂದ್ರೆ, ಅದು 1 ವಾರ ಗಂಟ್ಲೆ ನೋವು ಇರ್ತೈತಿ.
ಪಾರಮಾರ್ಥಿಕ ಸತ್ಯನ ಹೆಂಗೆ ತಿಳ್ಕೊಳ್ಳೋದು? ಅಜ್ಜರ್ ಇಲ್ಲಿ ಬಂದು ನಿಮಗೆಲ್ಲ ಎರಡು ಮಾತು ಹೇಳಿದ್ರ ಖುಷಿ ಆಗ್ತದ ಅನ್ನೋದು ಪಾರಮಾರ್ಥಿಕ ಸತ್ಯ. ಜೊತೆಗೇನೆ ಮಳೆ ಆದ್ರೂ ಒಳಗರ ಬಂದು ನಿಮಗೆ ದರ್ಶನ ಕೊಡ್ತಾರಲ್ಲ ಅಂತ ಅನ್ಕೊಂಡು ಬಿಟ್ರ ನೆಮ್ಮದಿಯಾಗಿರಕ ಸಾಧ್ಯದ. ಇಲ್ಲ ಅಂದ್ರೆ ದುಃಖಕ್ಕೆ ಹೋಗಿತ್ತದದು, ದುಃಖಕ್ಕೆ ಹೋಗಿತ್ತದದು. ನೀವು ಹಂಗ ಜೀವನದಲ್ಲಿ ಆಸೆ ಬಯಸ್ತೀವಿ, ಬಯಕೆಗಳು ನಮ್ಮ ಏನು ಕಡಿಮೆ ಅದಾವನು ಬಯಕೆಗಳು. ಎಂತೆಂಥ ಬಯಕೆಗಳು ಅದಾವಂದ್ರೆ ಎಲ್ಲ ಅನ್ಕೊಂಡಿದ್ದಾಗಬೇಕು. ಮಸ್ತ್ ಏನೇನು ಅನ್ಕೋತೀವಲ್ಲ ಎಲ್ಲ ಆಗಬೇಕು ಅಂತ ಅನ್ಕೊಂಡಿವಿ. ಆದ್ರೆ ಆ ಬಯಕೆಗಳು ಯಾವೂ ಈಡೇರುವುದಿಲ್ಲ. ಇದು ದೇವನ ಇಚ್ಛೆ. ಇದು ನೀವು ಎಷ್ಟು ಜನಕ್ಕೆ ನಿಮಗೆ ಆಸೆ ಇರುವುದಿಲ್ಲ? ನಮ್ಮ ಸೊಸೆಂದರು ನಮಗೆ ಬಿಸಿ ರೊಟ್ಟಿ ಮಾಡಿಕೊಡ್ಲಿ ಅಂತ ಎಷ್ಟು ಅತ್ತೆಂದರಿಗೆ ಆಸೆ ಇರುವುದಿಲ್ಲ? ಮಾಡಿಕೊಟ್ಟಾರ ನಾವು ಎಂದರೆ? ಆಗುದಿಲ್ಲ. ಅದು ಆಸೆ ಅಷ್ಟೇ, ಎಂದೂ ಅವರು ಮಾಡಿಕೊಟ್ಟೇ ಇಲ್ಲ. ಮತ್ತು ಒಂದೇ ದಿನ ಹಬ್ಬ ಅಂದ್ರೆ ನಮ್ಮವ್ವ ಅಂತ ನಿಮಗೆ ಮಾಡಿಕೊಟ್ಟಿರ್ತಾರ. ಒಂದು ವಾರ ಆಯ್ತು ಅಂದ್ರೆ ಕಟ್ರೊಟ್ಟಿ ತುರುಕ್ತಾರ ಬಾಯಾಗ, ಕಟ್ರೊಟ್ಟಿ ತಿಂದ ಮಲ್ಕೊಂತಾರ. ನಿನ್ನೆ ಒಬ್ಬ ಬಂದಿದ್ದ, ಅಜ್ಜರ್ ನೀವು ಅತ್ತಿ ಸೊಸಿದ್ ಹೇಳಕತ್ತೀರಿ, ಅದೇನು ಬಹಳ ದೂರ ಇಲ್ರಿ, ನಮ್ಮ ಮನ್ಯಾಗ ಐತಿ ಅಂದ ಹುಡುಗ. ನಮ್ಮ ಮನ್ಯಾಗ ಐತಿರಿ, ನಾನು ನಿನ್ನ ಕಾರ್ಯಕ್ರಮ ಮುಗಿಸಿ 8 ಬಂದಾಗ, ಇದು ನೀವು ಹೇಳ್ತಿರೋ ಬಿಡ್ತಿರೋ ಭಾಷಣದಾಗ ನಮ್ಮ ಮನ್ಯಾಗ ಐತಿ. ಏನು ನಮ್ಮ ಸೊಸಿ ನಮ್ಮ ಮನೆಗೆ ಬಂದಾಳ, ನಮ್ಮ ಅಣ್ಣನ ಹೆಂಡತಿ ಸೊಸಿಗೆ ಊಟ ಹಾಕಿ ಸಪ್ರೇಟ್ ತಾಟ್ ಇಟ್ಟಾಳ. ಆ ಹುಡುಗ ಸಪ್ರೇಟ್ ತಾಟು, ಏನ ಮುದುಕಿ ಆ ತಾಟ್ನಾಗ ತಿನ್ಬೇಕು, ಅದ್ರನಾಗ ಇದು ಮಾಡಬೇಕು ಅಂತ ಸಪ್ರೇಟ್ ತಾಟ್ ಇಟ್ಟಾಳ. ಇದನ್ನೆಲ್ಲ ನೋಡಿ ನನಗೆ ಭಾಳ ನೋವಾಯ್ತು ಅಂದ ಆ ಹುಡುಗ. ಭಾಳ ನೋವಾಯ್ತು ಅಜ್ಜಾರ, ಏನು ಮಾಡ್ಬೇಕು ಇದಕ್ಕೆ ಸೊಲ್ಯೂಷನ್ ಏನು? ನಾ ಅಂದ್ಯ, ಏನೂ ಮಾಡಬೇಡ, ನಿಮ್ಮ ಸೊಸಿಗೆ ಅವು ಏನು ಅಣ್ಣನ ಸೊಸಿ ಎಲ್ಲ ಅದಾರ, ಅವ್ರಿಗೆ ಮಕ್ಕಳದವನು ಇಲ್ಲಿ ಈಗ ಆಗ್ಯಾವ್ರಿ, ಸಣ್ಣ ಅದಾವು. ಮತ್ತು ಅವು ದೊಡ್ಡವಾದ್ಮ್ಯಾಗ ಅವು ತಾಟ್ ತೆಗೆದಿಡ್ತಾವ, ತಲೆ ಕೆಡಿಸ್ಕೋಬೇಡ ಅಂದೇನ. ಅವು ದೊಡ್ಡವಾದ್ಮ್ಯಾಗ ತಾಟ್ ತೆಗೆದಿಡ್ತಾವ. ಯಾಕೆ ತಾಟ್ ತೆಗೆದಿರ್ತಾವ್ರಿ? ಈಗ ಇವ್ರು ವಯಸ್ಸಿದವ್ರ ಅದಾರ, ವಯಸ್ಸಾದವ್ರಿಗೆ ತಾಟ್ ತೆಗೆದಿಟ್ಟು ಊಟ ಹಾಕಕತ್ತಾರ. ನಾಳೆ ಅವು ದೊಡ್ಡವಾದವು ಅಂದ್ರೆ ಬಿಡ್ತಾವ ನಾವು? ತಾಟರ ಕೊಟ್ಟಾರ, ಅವು ಗೆಟ್ಟ ಊಟ ಅಂತಾವ. ಅವು ತಾಟ ಅಲ್ಲ, ಗೆಟ್ಟ ಊಟ. ಹೊರಗೆ ಹೋಗೋದು ನಾವು ಬಳೆ. ಏನು ಈ ಬದುಕಿನಲ್ಲಿ ಪ್ರೀತಿಯಿಂದ ಅರಿವಿಟ್ಟುಕೊಂಡು ಬದುಕಬೇಕು. ನಾವ್ಯಾರೂ ಇಲ್ಲಿ ಇರಕ್ಕೆ ಬಂದಿಲ್ಲ, ನಾವ್ಯಾರೂ ಈ ಜಗತ್ತಿಗೆ ಶಾಶ್ವತವಾಗಿ ಇರಲಿಕ್ಕೆ ಬಂದಿಲ್ಲ. ಏನಿದೆ ಇರುವಷ್ಟು ದಿನ ಅರಿವಿಟ್ಟುಕೊಂಡು ಬದುಕಬೇಕು. ಒಮ್ಮೆ 9 ನಂಬರ್ ಅಂತು ನಾ ಶ್ರೇಷ್ಠ ಅಂತು, 9 ನಂಬರ್. 8 ಅಂತು ನಾ ಬಹಳ ಶ್ರೇಷ್ಠ ಅಂತು, 7 ಅಂತು ನಾ ಬಹಳ ಶ್ರೇಷ್ಠ, 6 ನಾ ಶ್ರೇಷ್ಠ ಅಂತು. ಜಗಳಾಡಿದ್ವು, ಎಲ್ಲಿವರೆಗೂ ಜಗಳಾಡಿದ್ವು? 2 ನಂಬರ್ವರೆಗೂ ಜಗಳಾಡಿದ್ವು. 9ರಿಂದ 2 ನಂಬರ್ವರೆಗೂ ನಾ ಶ್ರೇಷ್ಠ, ನಾ ಶ್ರೇಷ್ಠ, ನಾ ಶ್ರೇಷ್ಠ. 1 ನಂಬರು ಜಗಳ ಆಡಲಿಲ್ಲ. ಅದೇನು ಮಾಡ್ತು? ಅವು ಜಗಳ ಆಡಿ ಎಲ್ಲ ಹೋಗ್ಯಾವು. 0 ನೀ ಏನದಿಯಲ್ಲ, 0. ನಾನು ಈ ಜಗಳ ಆಡೋದು ಬೇಡ, ನಾನು ಈ ಜಗಳ ಆಡಿಬಿಟ್ರೆ ಸಣ್ಣವರಾಗ್ಬಿಡ್ತೀವಿ. 9 ನಂಬರ್ಕಿಂತ ದೊಡ್ಡವರಾಗ್ಬೇಕಂದ್ರೆ ನೀ ನನ್ನ ಮಗ್ಳು ಕುಂತು ಬಿಡು, 10 ಆಗಿಬಿಡ್ತೀವಿ, ದೊಡ್ಡವರಾಗಿಬಿಡ್ತೀವಿ ನಾವು ಅಂತ. ಬರೀ ಮಗ್ಳು ಕುಂದರ್ಸಿದ್ರೆ ದೊಡ್ಡವ್ರಾಕಿರಿ, ಮಗ್ಳು ಕುಂದರ್ಸಿದ್ರೆ ದೊಡ್ಡವ್ರಾಕಿರಿ. ಭಕ್ತಿ ಮಾರ್ಗ ಪಥ ಏನು ಹೇಳ್ತೈತಿ? ಇರುವಷ್ಟು ದಿನ ಕೂಡಿ ಅರಿವಿನಿಂದ ಬದುಕಿದರೆ ಇದೇ ಸನ್ಮಾರ್ಗ ಕಾಣ. ಎಲ್ಲೈತಿ ಸನ್ಮಾರ್ಗ? ಇರುವಷ್ಟು ದಿನ ಚಂದ ಕೂಡಿ ಎಲ್ಲರ ಜೊತೆ ಬದುಕಬೇಕು ಅಷ್ಟೇ. ಕೂಡಿ ಬದುಕಾಕ ನಾವು ಕಲಿಬೇಕು. ನೀರು ಯಾವತ್ತು ನಾ ಕೂಡುವುದಿಲ್ಲ ಅಂತ ಅಂದಿದ್ರೆ ಯಾವ ಗಿಡನೂ ದೊಡ್ಡದಾಕಿದ್ದಿಲ್ಲ. ಯಾವತ್ತು ನಾ ಸೇರೋದೇ ಇಲ್ಲ ಅಂದಿದ್ರೆ ಯಾವ ಗಿಡನೂ ದೊಡ್ಡದಾಕಿದ್ದಿಲ್ಲ. ಮೈಕ ನಾ ವೈಯರ್ ಜೊತೆ ದೋಸ್ತಿನೇ ಮಾಡೋದಿಲ್ಲ ಅಂದಿದ್ರೆ ಇದಕ್ಕೆ ಕಿಮ್ಮತ್ತೇ ಇರ್ತಿರ್ಲಿಲ್ಲ. ಫೋನು ಸಿಮ್ ನನಗೆ ಬೇಡೇ ಬೇಡ ಅಂದಿದ್ರೆ ಎಷ್ಟು ಜನ ನೀವು ಫೋನ್ ಬಳಸ್ತಿದ್ರಿ ಹೇಳ್ರಿ? ಅರಿವಿರ್ಬೇಕಷ್ಟೆ. ಇನ್ನೊಬ್ಬರ ಜೊತೆ ಕೂಡಿ ಬದುಕಿದ್ರೆ ಸನ್ಮಾರ್ಗದ ನಾವು ಕಾಣ್ತೀವಿ ಅನ್ನೋ ಅರಿವು ನಮಗಿತ್ತು ಅಂದ್ರೆ ನಾವು ಚಲೋ ಬದುಕಾಕ ಸಾಧ್ಯ ಐತಿ. ಹೇಳಿಲ್ಲೇನ್? ಕಾಗೆ ಒಂದಗಳ ಕಂಡಡೆ ಕೂಗಿ ಕೂಗಿ ಕರೆಯುವುದು ತನ್ನ ಬಳಗವನ್ನೆಲ್ಲ. ಕೋಳಿ ತನ್ನ ಪಕ್ಷ ಕಂಡಡೆ, ಆಹಾರ ಕಂಡಡೆ ಕೂಗಿ ಕೂಗಿ ಕರೆಯುವುದು ತನ್ನ ಪಕ್ಷವನ್ನೆಲ್ಲ. ಶಿವ ಪಕ್ಷವ ಬಿಟ್ಟು ಬದುಕಿದಡೆ ಕೋಳಿ ಕಾಗೆಗಿಂತ ಕಟ್ಟ ಕಡೆ ಕಾಣ ಕೂಡಲ ಸಂಗಮ ದೇವ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಒಂದು ಸುಮ್ಮನೆ ಕಾಗೆ ಏನಾದರೂ ಊಟ ಕಾಣ್ತು ಅಂದ್ರೆ ಎಲ್ಲ ಬಳಗವನ್ನು ಕರ್ಕೊಂಡು ಬರ್ತೈತಿ. ಸುಮ್ಮನೆ ಒಂದು ಕೋಳಿ ಎಲ್ಲರ ಚಲೋ ಊಟ ಕಾಣ್ತು ಅಂದ್ರೆ ಎಲ್ಲ ಬಳಗ ಅದರದ್ದು ಕರ್ಕೊಂಡ್ಬಂದು ಊಟ ಮಾಡ್ತೈತಿ. ಮತ್ತು ನಮಗೇನಾರ ಗಂಟು ಸಿಕ್ತು ಅಂದ್ರೆ ಯಾವ ಗಂಟು ತೆಗ್ಯಾಕೆ ಬಂದಿರ್ತಾನಲ್ಲ ಅವನ್ನೇ ಮುಗಿಸಿರ್ತೀವಿ ನಾವು. ಮೊದಲು ಗಂಟು ತೆಗ್ಯಾಕೆ ಬಂದಾನ ಮುಗಿಸಿರ್ತೀವಿ ನಾವು. ಯಾಕೆ? ನನಗ ಬೇಕು. ಒಬ್ಬವ ಹಿಂಗೆ ರಾಜರು ಊರಿನ ರಾಜರು ಒಂದು ಷರತ್ತಿಟ್ಟಿದ್ರು. ಏನು ಷರತ್ತು? ಬಂದಿರೋ ಎಲ್ಲರಿಗೂ ಒಂದು ಷರತ್ತಿಟ್ಟಿದ್ರು. ಷರತ್ತೇನಿಟ್ಟಿದ್ರು ಅಂದರೆ,
ನಾನು ಒಂದು ಹೇಳ್ತೀನಿ, ನಾನು ನಿಮಗೊಂದು ಹೇಳ್ತೀನಿ, ಅದನ್ನು ಯಾರು ಮಾಡ್ತೀರಿ ಅವ್ರಿಗೆ ನಾ ಒಂದಿಷ್ಟು ರೊಕ್ಕ ಕೊಡ್ತೀನಿ ಅಂದರು ರಾಜರು. ಯಾರೂ ಮುಂದೆ ಬರಲಿಲ್ಲ. 80 ವಯಸ್ಸು ಮುದುಕ ಮುಂದೆ ಬಂದ, ನಾ ಮಾಡ್ತೀನಿ, ನನಗೆ ರೊಕ್ಕ ಬೇಕಾಗ್ಯಾವು ಅಂದ. 80 ವಯಸ್ಸು ಮುದುಕ. ಏನು ಮಾಡಬೇಕು ಗೊತ್ತನು ಅಂದ್ರು ರಾಜರು. ಅವ ಅಂದ, ಏನಾರ ಇರ್ಲಿ ಅದು ಮಾಡ್ತೀನಿ, ರೊಕ್ಕ ಕೊಡ್ತೀರಿಲ್ಲ ನೀವು, ಏನಾರ ಇರ್ಲಿ. ಮತ್ತು 80 ವಯಸ್ಸಿಗೆ ಹಿಂಗದ, ನೀವು 20ಕ್ಕೆ ಹೆಂಗಿರ್ಬೇಡಿ ಅವ ಕಾಕ. 80ಕ್ಕೆ ಈ ನಮ್ಮನೆ ಅದಿ ಒಂದು, ಇನ್ನು 20 ಇದ್ದಾಗ ಇವು ಎಟೇಟೆ ಮುಗಿಸಿರ್ಬೇಕು ಇವ. ರಾಜರು ಅಂದ್ರು, ಏನು ಮಾಡಬೇಕು ಅಂದ್ರೆ, ಈ ದಂಡಿಯಿಂದ ಆ ದಂಡಿವರೆಗೂ ನದಿ ಐತಿ, ಇದನ್ನ ನೀ ಎಷ್ಟು ಸಲ ಹೋಗಿ ಬರ್ತಿ ಅಷ್ಟು ಸಲ ನಿನಗೆ ರೊಕ್ಕ. ಇವ ಅಂದ, ಟೈಮಿಂಗ್ ಏನು ಅಂದಿವ, ಮಾಡ್ತೀನಂದಿವ, ಮಾಡೇ ಮಾಡ್ತೀನಿ. ಟೈಮಿಂಗ್ ಏನು? ಸೂರ್ಯೋದಯ ಆದ್ಮ್ಯಾಗ ಚಾಲು ಮಾಡಬೇಕು, ಸೂರ್ಯಾಸ್ತಕ್ಕಿಂತ ಮುಂಚೆ ಮುಗಿಸ್ಬೇಕು. ಎಷ್ಟು ಸಲ ಹೋಗಿ ಬರ್ತಿ ಅಷ್ಟು ಗಂಟ ಕೊಡ್ತೀನಿ ಅಂದರು ರಾಜರು. ಒಪ್ಕೊಂಡ, ಮಾಡ್ತೀನಿ ಅಂದ. ಹೋದ. ಮೊದಲು ಹೋಗಿ ಎದ್ದು ಕೂಡ್ಲೇನೆ ನಾಷ್ಟ ಮಾಡಲಿಲ್ಲ, ಓಡಿದ ನದಿ ಕಡೆ. ನಾಷ್ಟ ಮಾಡಲಿಲ್ಲ, ನದಿ ಕಡೆ ಓಡಿದ. ಯಾಕ? ಗಂಟ ಆಸೆ, ಬರ್ತದ ರೊಕ್ಕ. ಓಡ್ದ. ಮೊದಲ ನದಿ 1ನೇ ರೌಂಡ್ ಭಾರಿ ಫಾಸ್ಟ್ ಹೊಡೆದ. 100 ರೂಪಾಯಿ ಬಂಗಾರದ ನಾಣ್ಯ, 100 ಬಂಗಾರದ ನಾಣ್ಯ. ಗಾಬರಿ ಆದ. ಒಂದೇ ಸಲ ಹೋಗಿ ಬಂದ್ರು 100 ಬಂಗಾರದ ನಾಣ್ಯ. ಏನ್ ಯೌವನದ ವಯಸ್ಸಿನೊಳಗೆ ಹೆಂಗ್ ಈಜ್ತಾರಲ್ಲ ಹಂಗ ಈಜಾಕತ್ತ. ಯಾಕ? ರೊಕ್ಕ ಬರ್ತೈತಿ. 2ನೇ ರೌಂಡ್ ಹೋದ, 3ನೇ ರೌಂಡ್ ಹೋದ. ಆಯಸ್ ಅನ್ನೋದು ಮರ್ತೇ ಬಿಟ್ಟ, ಸುಸ್ತನ್ನೋದು ಮರ್ತೇ ಬಿಟ್ಟ. ಇವತ್ತು ಒಂದು ದಿನ ಹೆರಾಣ ಆದ್ರ ಮುಂದೆ ಆರಾಮ್ ಉಣ್ಬಹುದಲ್ಲ ಅನ್ಕೊಂಡ. ಎಲ್ಲಿ ಉಣ್ಣವದಾನ? ಇರುದ 10 ವರ್ಷ ಐತಿ ನಾವು. 80 ವಯಸ್ಸಾಗ್ಯದ, ಉಣ್ಣವರ ಎಲ್ಲದಾನವ? ಗಳಿಸಿ ಉಣ್ಣವರ ಎಲ್ಲದಾನ? ಎಲ್ಲ ಗಳಿಸಿ ಇಲ್ಲೇ ಬಿಟ್ಟು ಹೋಗ್ಯಾನ. ಮತ್ತ 5 ಗಂಟೆ ಆದ್ರೂ ಹೊಡೆದ. 99 ಬಾರಿಗೆ ದಡ ಮುಟ್ಟಿ ಬಂದ 80 ವಯಸ್ಸಿಗೆ ತಾತ. ರಾಜರು ಗಾಬರಿ ಆದ್ರು. ಏನಿದು ಶಕ್ತಿ ಅಂದ್ರು. ಮತ್ತ ಸೂರ್ಯಾಸ್ತ ಆಗುದು 6:50ಕ್ಕೆ ಸೂರ್ಯಾಸ್ತ ಅಕ್ಕಿತ್ತು. ಇವ ಸೂರ್ಯ ಅರ್ಧ ಮ್ಯಾಗಿದ್ದ, ಅರ್ಧ ಕೆಳಗಿದ್ದ. ಸುಸ್ತಾಗ್ಯದ, ಹೊಟ್ಟಿಗೆ ಊಟ ಏನೂ ಇಲ್ಲ. ಆದ್ರೂ ಮನಸ್ಸಿನಾಗ ಆಸೆ ಏನೈತೆ ಅಂದ್ರೆ, ಇನ್ನ ಒಂದು ಹೋಗಿ ಬಂದೆ ಅಂದ್ರೆ 100 ಆಗಿ ಬಿಡ್ತಾವು. ಇನ್ನ ಒಂದೇ ಹೋಗಿ ಬಂದ್ರೆ 100 ಆಗಿ ಬಿಡ್ತಾವು. 100 ಹೋಗಿದ್ದೀನಿ ಅಂದ್ರೆ 100 × 100 ಅಷ್ಟು ನಾಣ್ಯಗಳು ಸಿಗ್ತಾವಲ್ಲ, ಎಂತ ದೊಡ್ಡದಿದು ಅಂದ. ರಾಜರು ಸುಮ್ಮ ನಿಂತಿದ್ರು. ಒಂದೇ ಸಲ ಹಿಂಗ ಫಾಸ್ಟ್ ಹೋದ, ಅಗದಿ ಫಾಸ್ಟ್ ಹೋದ. ದೇಹ ಕೇಳ್ತಿತ್ತನು. ದೇಹಕ್ಕೆ ಆಯುಷ್ ಆಯ್ತು ಅಂದ್ರೆ ಮುಗಿದೋಯ್ತು ಎಲ್ಲ. ಎಷ್ಟು ಗುಡ್ಡ ಹತ್ತಿ ಬಂದ್ರು ಏನು ಬೆಟ್ಟ ಹತ್ತಿ ಬಂದ್ರು ಏನು, ಮನುಷ್ಯನಿಗೆ ಆಯುಷ್ಯ ಆಯ್ತು, ಸರಾಣ ಆಯ್ತು, ಸುಸ್ತಾಯ್ತು ಅಂದ್ರೆ ಮನಿ ಮೆಟ್ಟಲು ಏರಾಕ ಒದ್ದಾಡ್ತಾನ ಮನುಷ್ಯ. ಅವ ತಾತ ತಲೆ ಓಡಿಸಿ ಹೇಳಿದ್ರವ್ರು, ಸೂರ್ಯಾಸ್ತಕ್ಕಿಂತ ಮುಂಚೆನೆ ಬರಬೇಕು ಅಂತ. ಅಲ್ಲಿ ಹೋಗಿ ದಡ ಮುಟ್ಟದ. ಆಗತ್ತೆ ಅವನಿಗೆ. ಅಲ್ಲ ಮನ್ಯಾಗ ನಾ ಒಬ್ಬನ ದುಡ್ತೀನಿ ಹಂಗ ಅನ್ನೋದಿಲ್ಲ, ಅದು ದುಡ್ದಂಗ್ ದುಡಿತೀನಿ ಅಂತ ಗೊತ್ತಾಗುತ್ತಲ್ಲ ನಿಮಗ. ಅದು ದುಡ್ದಂಗ್ ದುಡಿತೀನಿ, ಮನ್ಯಾಗ ನಾವ್ ಒಬ್ಬನ ಹಳಸಿದಿಟ್ಟಿ ನನಗ. ಅಲ್ಲ ಏನಾಗ್ತೈತಿ ಉಂಡ್ರಿ, ಏನ್ ಸಮಸ್ಯೆ ಏನೈತಂದ್ರ ಅಂದ್ರ ನಮಗೆಷ್ಟು ಜ್ಞಾನ ಐತಿ. ಏನು ಅಂದ್ರ ನಿನ್ನೆ ಮಾಡಿದ ಅಡಿಗೆ ಅಂದ್ರ ಹಳಸಿದ್ದು, ನಿನ್ನೆ ಮಾಡಿದ ಅಡಿಗೆ ಇವತ್ತುಂಡ್ರ ಹೊಟ್ಟೆ ಕೆಡತೈತಿ ಅಂತ. ಅಲ್ಲ ಗೊತ್ತಿರ್ಬೇಕಲ್ಲ ಮನುಷ್ಯನೇ, ನಿನ್ನೆ ಮಾಡಿದ ಅಡಿಗೆ ಮೊನ್ನೆ ಮಾಡಿದ ಅಡಿಗೆ ಹಳಸಿದ ಅಡಿಗೆ ಉಂಡ್ರ ಹೊಟ್ಟೆ ಕೆಡತೈತಿ. ನಿನ್ನೆ ಮೊನ್ನೆ ಆಡಿದ ಹಳಸಿದ ಮಾತು ತಲೆಯಾಗ ತೊಂಡ್ರ ತಲೆನೂ ಕೆಡತೈತಿ ಅನ್ನುವ ಸತ್ಯದ ಜ್ಞಾನ ಗೊತ್ತಿರ್ಬೇಕು ಮನುಷ್ಯ. ಇದೇ ಜ್ಞಾನ ಅಷ್ಟೆ. ಜ್ಞಾನ ಅಂದ್ರೆ ಏನಲ್ಲ, ಹಳಸಿದ ಮಾತು ಉಂಡ್ರ ಹೊಟ್ಟೆ ಕೆಡತೈತಿ, ಹಳಸಿದ ಮಾತು ತಲೆಯಾಗ ತೊಂಡ್ರ ತಲೆ ಕೆಡತ ಇಟ್ಟ ಅನ್ಕೊಂತ ಹೋಗೋದಷ್ಟ. ಪ್ರವಚನ ಅಂದ್ರೆ ಏನು ನೆನಪಿಡುವುದಿಲ್ಲ. ಹಳಸಿದ ಅಡಿಗೆ ಹೊಟ್ಟೆ ಆಗಿ ತಗೋಬಾರ್ದು, ಹಳಸಿದ ಮಾತು ತಲೆ ಆಗ್ತದೆ. ಹಿಂಗ ಅನ್ಕೊಂಡು ಯಾರು ಕಂಡ್ರು ಇದನ್ನ ಹೇಳೋದಷ್ಟ. ಏನ್ ಹೇಳಿದ್ರಿ ಇವತ್ತ? ಏನೂ ಹೇಳಿಲ್ಲ. ಹಳಸಿದ ಅಡಿಗೆ ಹೊಟ್ಟೆ ಆಗಿ ತಗೋಬಾರ್ದು, ಹಳಸಿದ್ದೆ ಒಟ್ಟು ಬೆಳಿಗ್ಗೆ ಎದ್ದು ಕೂಡ ಓಂ ನಮಃ ಶಿವಾಯ ಮರೀರಿ, ಏನ್ ತಪ್ಪಿಲ್ಲ. ಇದನ್ನ ಮಾತ್ರ ಜಪ ಮಾಡುವಾಗ ಅನ್ನೋದಷ್ಟ. ಇದೇ ಮಂತ್ರ ಅಷ್ಟ. ಏನ ತಲೆಯಾಗ ತಗೊಂಡು ಬದುಕುದು, ಚಲೋದು ಸ್ವೀಕಾರ ಮಾಡುವುದಷ್ಟೇ. ಅದೇ ಜ್ಞಾನ.
ಇಲ್ಲ ಒಂದು ರೂಪ ಎಷ್ಟು ಕಾಡುತ್ತ ನನಗ. ನಾವು ಅನ್ನೋದಿಲ್ಲ ಏನು ಒಂದು ಹುಡುಗಿಯನ್ನು ಇಷ್ಟಪಟ್ಟಿದ್ದೆ, ಆ ರೂಪ ಕಾಡಾಕತ್ತೈತ್ ನನಗ. ಹೇಳುದಿಲ್ಲ ಹುಡುಗರಂತಿರ್ತಾರ, ಓ ಮೇರ ಪಹಿಲಾ ಪ್ಯಾರ್ ಥಾ. ಅಕ್ಕಿಗೆ 4 ಮಕ್ಕಳಾಗಿ ಅಕ್ಕಿ ಹೋಗ್ಯಾಳ, ಇದು ಇನ್ನೂ ಮದುವೆ ಆಗಿಲ್ಲ, ಹಂಗ ಗಡ್ಡ ಬಿಟ್ಕೊಂಡಿಲ್ಲ ಕುಂತೈತಿ. ಏನು ರಕ್ತದಾಗ ಪತ್ರ ಬರದ ಅಲ್ಲ, ಅಷ್ಟಕ್ಕೆ ಅಕ್ಕಿಗೆ ಬರೆದು ಕೊಡ ಬದ್ಲಿ ಯಾವ ದವಾಖಾನ್ಯಾಗ ಕೊಟ್ರೆ 4 ಪೇಷಂಟ್ ಆರಾಮಕ್ಕಿತ್ತು. ಅದು ಇದಕ್ಕೆ ಕ್ಯಾರೆ ಅನ್ನೋದಿಲ್ಲ ಅಕ್ಕಿ. ಇದು ಸುಮ್ಮನೆ ಮೇರ ಪಹಿಲಾ ಪ್ಯಾರ್ ಥಾ. ಯಾರ ಫ್ರೆಂಡ್ಸ್ ಕಂದವ್ರ ಮುಂದೆ ಇದನ್ನ ಹೇಳ್ತಿತ್ತು, ಒಂದು ಕ್ಷಣ ವಿಚಾರ ಮಾಡಬೇಕಾಗಿತ್ತಲ್ಲ. ಏನು ಮನುಷ್ಯಗ ಇದು ಗೊತ್ತಿರಬೇಕು. ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವ್ವ ಅಂತಿದ್ಲು, ನನ್ನ ಮಗ ನಾ ಹಾಕಿದ ಗೆರಿ ದಾಟುವುದಿಲ್ಲ. ಅಪ್ಪ ಅಂತಿದ್ದ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ನನ್ನ ಗೆರಿ ದಾಟುವುದಿಲ್ಲ. ಆದ್ರೆ ಯಾವುದೋ ಒಂದು ಹುಡುಗನ್ನ ಇಷ್ಟಪಟ್ಟು, ಯಾವುದೋ ಒಂದು ಹುಡುಗಿಯನ್ನು ಇಷ್ಟಪಟ್ಟು ಪೊಲೀಸ್ ಸ್ಟೇಷನ್ಗೆ ಹೋದಾಗ ತಾಯಿ ಮಗಳ ಮನೆಗೆ ಬರ್ತೀಯನು ಅಂತ ಕೇಳಿದ್ರ, ಅಪ್ಪ ಮಗ ಮನೆಗೆ ಬರ್ತೀಯನು ಅಂತ ಕೇಳಿದ್ರ, ತಂದೆ ತಾಯಿನ ನೋಡ್ಲಾರ್ದಂಗ ಹೊಳ್ಳಿ ಹೋದ ನಾವು ಮಕ್ಕಳದಿವೆಲ್ಲ. ಒಂದು ಕ್ಷಣ ಗೊತ್ತಾಗಬೇಕಲ್ಲ, ದಾರಿಯಲ್ಲಿ ಕಂಡಿದ್ದು ಪ್ರಥಮ ಪ್ರೀತಿಯೋ ಅಥವಾ ನಾನು ಈ ಭೂಮಿಗೆ ಬಂದಾಗ ನನ್ನನ್ನ ಪ್ರೀತಿಯಿಂದ ಎದಿಗಪ್ಪಿಕೊಂಡು ತನ್ನ ಕರುಣೆಯ ಕಂಗಳಿಂದ ನೋಡಿದ ತಾಯಿಯ ಪ್ರೇಮ, ಅದು ಪಹಿಲಾ ಪ್ಯಾರ್, ಪ್ರಥಮ ಪ್ರೀತಿ ಅಲ್ಲೇನು ಹೇಳಿ. ಅದನ್ನು ಗೊತ್ತಾಗಬೇಕಲ್ಲ ಮನುಷ್ಯನಿಗೆ. ಜ್ಞಾನ ಅಂದ್ರೆ ಇದು ಸ್ವೀಕಾರ ಮಾಡುವುದಷ್ಟೇ. ಏನು ಜೀವನ ಅಂದ ಮೇಲೆ ಒಮ್ಮೆ ಹುಟ್ಟು, ಒಮ್ಮೆ ಸಾವು, ಈ ಘಟನೆಗಳು ಘಟಿಸ್ತಿರ್ತಾವಲ್ಲ ಜೀವನದೊಳಗೆ. ಇದನ್ನಷ್ಟ ಇದು ಗೊತ್ತಿರಬೇಕು ಮನುಷ್ಯನಿಗೆ. ಸಾವು ಬರುವುದ ಇದು ಮನುಷ್ಯನಿಗೆ. ಏನು ನೆನಪಿಟ್ಟುಕೊಂಡು ಎಷ್ಟು ಬದುಕಾವು ನೀನು ಮರಿಬೇಕಲ್ಲ ಇದನ್ನ. ಒಬ್ಬ ಸಂತನ ಹತ್ರ ಹೋದ್ರಂತೆ ಯಾರೋ, ಒಬ್ಬ ತಾಯಿ ಹೋಗಿ ನನ್ನ ಮಗ ತೀರ್ಕೊಂಡನ ಗುರುಗಳೇ, ಎಷ್ಟೋ ವರ್ಷ ದೇವರಿಗೆ ಬೇಡಿಕೊಂಡು ಹಡದಿದ್ದೆ ನಾನು. ಗುರು ಅಂತಾನ, ನೋಡವ, ನೋವಿಲ್ಲದ ಮನೆ ಸಾವಿಲ್ಲದ ಮನೆ, ಅದ್ರ ಸಾಸಿವೆ ಕಾಳು ತಗೊಂಬನ್ನಿ ಅಂತ. ಯಾರ ಮನಸ್ಸಿನಾಗ ನೋವ ಇಲ್ಲ, ಯಾರ ಮನೆಯೊಳಗೆ ಸಾವ ಇಲ್ಲ, ಅವ್ರ ಮನೆ ಒಂದು ಸಾಸಿವೆ ಕಾಳು ತಗೊಂಬ. ಸಾಧ್ಯ ಐತನಿ ಎಲ್ಲರೂ? ನೋವಿಲ್ಲದ ಮನೆಯೂ ಇಲ್ಲ, ನೋವಿಲ್ಲದ ಮನವೂ ಇಲ್ಲ, ಸಾವಿಲ್ಲದ ಮನೆಯೂ ಇಲ್ಲ. ಎಲ್ಲಾ ಕಡೆ ಇರುವುದ ಇದು. ಏನು ನೆನಪು ಮಾಡಿಕೊಂಡು ಏನು ಮಾಡೋದು? ಆಯ್ತು, ಇದನ್ನ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಸತ್ಯವನ್ನು ಒಪ್ಪಿಕೊಳ್ಳುವುದೇ ಜ್ಞಾನ ಅಷ್ಟೆ. ಕಟ್ಟಿದ ಮನೆ ಒಂದು ದಿವಸ ಬಿದ್ದು ಹೋಗ್ತೈತಿ, ಹಚ್ಚಿದ ದೀಪ ಒಂದು ದಿವಸ ಆರಿ ಹೋಗ್ತೈತಿ, ಹುಟ್ಟಿದ ಮನುಷ್ಯ ಒಂದು ದಿವಸ ಹೋಗ್ಲೇಬೇಕನ್ನುವ ಸತ್ಯ ಸಾವಕಾಶವಾಗಿ ಆದ್ರೂ ನಾವು ಸ್ವೀಕಾರ ಮಾಡಬೇಕಾಗ್ತದೆ. ಏನು ನೆನಪಿಟ್ಟುಕೊಂಡ ಅಜ್ಜ ಮೊಮ್ಮಕ್ಕಳ ಮದುವೆ ಎಷ್ಟು ಚಂದ ವೈಭವದಿಂದ ಮೊಮ್ಮಕ್ಕಳ ಮದುವೆ ನಡೆದೈತಿ. ಎಲ್ಲರೂ ಕುಂತಾರ, ಮೊಮ್ಮಗನ ಮದುವೆ ಕುಂತಾರ. ಲಾಸ್ಟಿಗೆ ಫೋಟೋ ಶೂಟ್ ಅಂತ ಮಾಡೋದಿಲ್ಲ, ಈಗ ಎಲ್ಲರೂ ಫ್ಯಾಮಿಲಿ ಫೋಟೋ, ಗ್ರೂಪ್ ಫೋಟೋ ತೆಗಿಯಾಕತ್ತಾರ. ಸತ್ಸಂಗದೊಳಗೆ ನಾವು ಏನು ಕಲಿಯೋದಂದ್ರೆ ಮನಸ್ಸು ಸ್ವಚ್ಛ ಮಾಡೋದು ಕಲಿಯೋದ, ವಿಶ್ವಾಸ ಪ್ರೀತಿಯನ್ನು ಕಲಿಯೋದ, ಭಗವಂತನ ಭಕ್ತಿ ಅಂತಕ್ಕಂಥದ್ದು ಮಾಡೋದನ್ನು ನಾವು ಕಲಿಬೇಕು. ನಂಬಿ ಕರೆಯದೊಡೆ ಓ ಎನ್ನನೇ ಶಿವ. ಎಂತಿಂತವ್ರು ಭಾರತ ದೇಶದಾಗ ನಂಬಿ ಬಾಳಲಿಲ್ಲ. 12 ವರ್ಷಗಳ ಪರ್ಯಂತರವಾಗಿ ನಿರಂತರವಾಗಿ ರಾಮಾಂತಕ್ಕಂಥ ಶಬರಿ ಯಾವ ದೊಡ್ಡ ವಿದ್ಯಾಪೀಠಕ್ಕೆ ಹೋಗಿ ಏನು ಡಾಕ್ಟರೇಟ್ ಮಾಡಿ ಎಲ್ಲ ಶಾಸ್ತ್ರ ಓದಿ ಎಲ್ಲ ಮಾಡಿ ದೊಡ್ಡ ವಿದ್ವಾಂಸಿಗಿದ್ದಳು ಮುದುಕಿ ಅಂತಲ್ಲ, ಏನಿಲ್ಲ. ಮಾತಂಗ ಋಷಿ ಗುರುಗಳು ಒಂದು ರಾಮನು ಅಂತ ಮಂತ್ರ ಕೊಟ್ಟರು. ಇಲ್ಲೇ ಅನ್ಕೊತ್ಕೊಂಡು ಒಂದಿನ ಅವ ಬರ್ತಾನ, ಅವನ ದರ್ಶನ ಆದ ಬಳಿಕ ನಿನಗೆ ಪರಮ ಮೋಕ್ಷ ಆಗ್ತತಿ ಅಂತ ಅವ್ರು ಹೇಳಿ ಹೋದರು. ಹಿಂದೆ ನಂದು ತಂದ ಅನ್ನೋದು ಏನು ಇಲ್ಲ. ಅಲ್ಲೇ ಬಿದ್ದಂತ 4 ಗಡ್ಡೆ ಗೆಣಸ, ಅಲ್ಲೇ ಇರುವಂತ 4 ಹನ್ನ, ಚಿಕ್ಕದಾದಂತ ಒಂದು ಕುಟೀರ, ದಿನಾಲು ರಸ್ತಾದ ಮ್ಯಾಗ ಹೂ ಹಾಕ್ತಿದ್ದಳು. ಯಾಕೆ? ನನ್ನ ರಾಮ ಬರ್ತಾನಂತ ಗುರುಗಳು ಹೇಳ್ಯಾರ, ಅವನ ಅಂಗಾಲಿಗೆ ಮಣ್ಣು ಹತ್ತಬಾರದು. ನನ್ನ ರಾಮ ಬರ್ತಾನಂದ ಬಳಕ ಅವನ ಕಾಲಿಗೆ ಮಣ್ಣು ಹತ್ತಬಾರದು. ದಿನ ಹಾದಿಗೆ ಹೂ ಹಾಕ್ತಿದ್ದಳು, ದಿನ ದೀಪ ಹಚ್ಚಿ, ದಿನ ಚಂತನ ಕನ್ನ ನೀರು ತಂದು ಪ್ರೀತಿಯಿಂದ. ತಾಯಿ ಕಾಣ್ಲಾರ್ದಾಗ ಮಗು ಹೆಂಗೆ ಹಠ ಮಾಡಿ ಹೇಳ್ತಾ ದಿನಾಲು ರಾಮ ಯಾವಾಗ ಬರ್ತಿ ಅಂತ ಕಣ್ಣೀರು ಹಾಕ್ತಿದ್ದಳು. ಆದರೆ ಒಂದು ಮಾತು ಗೊತ್ತಿರಲಿ, 12 ವರ್ಷ 14 ವರ್ಷ ಕಾಲ ಕಳೀತು. ದಿನಾಲು ರಸ್ತಾದ ಮೇಲೆ ಹಾಕಿದಂಥ ಹೂಗಳು ಬಾಡಿದು. ಆದರೆ ಹೂವು ಹಾಕುವುದು ತಪ್ಪಲಿಲ್ಲ, ದಿನಾಲು ಹಾಕ್ತಿದ್ರು, ಹೂಗಳು ಬಾಡಿದು. ಆದರೆ ಶಬರಿ ಹೃದಯದೊಳಗೇನು
ಭಕ್ತಿ ಅನ್ನತಕ್ಕಂದಿತ್ತಲ್ಲ, ರಾಮನ ನೋಡ್ಬೇಕನ್ನುವಂತ ಭಕ್ತಿ ಉತ್ಸಾಹ ಇತ್ತಲ್ಲ, ಆ ಪ್ರೀತಿ ಎಂದೂ ಬಾಡಲಿಲ್ಲ. ಅದಕ್ಕಾಗಿ ಅಯೋಧ್ಯದ ರಾಮ ಒಂದಿನ ಲಕ್ಷ್ಮಣ ಸಹಿತವಾಗಿ ಬರುವಂತ ಹೆಂಗ ಬರ್ತಾನ ರಾಮ? ಏನು ರಾಮ ಬಂದ, ಹೂವ ಹಾಕಾಕತ್ತಿತ್ತು, ಮುದುಕಿ ಬಗ್ಗಿತ್ತು, 90 ವರ್ಷ, ಹಣ್ಣಾಗಿತ್ತು, ಮ್ಯಾಗಿನ ಶರೀರ ಹಣ್ಣಾಗಿತ್ತು. ರಾಮ 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 ಅಂದ ಒಳಗಿನ ಮನಸ್ಸ ಅದು ಮಾವಿನಕಾಯಿ ಕಿತ್ತ, ಮಾವಿನ ಹಣ್ಣಕ್ಕಿತ್ತ ರುಚಿಯಾಗಿತ್ತು. ರಾಮಾರಾಮ ಒಳಗೆ ತುಂಬಿದ್ದ. ಹೂವು ಹಾಕ್ತಿದ್ರು, ಬಂದು ನಿಂತ 4 ಹೂ ಪಾದದ ಮೇಲೆ ಬಿದ್ದು. ಯಾರಪ್ಪ? ಯಾರು? ಅವಾಗೆ ಅವ ಹೇಳ್ತಾನೆ, ರಾಮ. ಯಾವ ರಾಮ? ಯಾರನ್ನ ದಿನಾಲು ಪೂಜೆ ಮಾಡಿ ನೆನೆಸ್ತಿಲ್ಲ ಅದೇ ರಾಮ. 90 ವರ್ಷ ಮುದುಕಿ ಸಣ್ಣ ಮಕ್ಕಳ ಗತೆ ಕುಣಿಲಿಕ್ಕೆ ಪ್ರಾರಂಭ ಮಾಡಿದಾಳೆ. ಹೋಗಿ ನೀರು ಕೊಡ ತರಲಿಲ್ಲ, ದೇವರಿಗಾಗಿ ಪಾದ ತೊಳಕ್ಕೆ ನೀರು ಕೊಡ ತರಲಿಲ್ಲ. ಕಣ್ತುಂಬ ರಾಮನ್ ನೋಡಿ ಏನು ಹನಿಗೆ ಪಾದಕ್ಕೇನು ತನ್ನ ಹನಿಯನ್ನು ಊರಿ ಗಟ್ಟಿಯಾಗಿ ಪಾದ ಹಿಡಿದಳಲ್ಲ. 2 ಕಣ್ಣುಗಳಿಂದ ಹರಿತಕ್ಕಂಥ ಕಣ್ಣಿನ ನೀರು, ಪ್ರೀತಿ ಕಣ್ಣ ನೀರಿನಿಂದ ರಾಮನ ಪಾದ ತೊಳೆದಾಳ. ಹೂವನ್ನು ಮೈ ಮೇಲೆ ಚೆಲ್ಲಾಡಾಳ, ಹೊರಳಾಡಿ ನಮಸ್ಕಾರ ಮಾಡ್ತಾಳೆ ಶಬರಿ. ಇವತ್ತಿನ ದಿನ ಯಾವ ದೊಡ್ಡ ಪಂಡಿತ ಪರೀಕ್ಷೆ ಮಾಡಲಿಲ್ಲ, ದೊಡ್ಡ ಶಾಸ್ತ್ರ ಓದಲಿಲ್ಲ. ನಂಬದೆ ನಚ್ಚದೆ ಭರಿದೆ ಕರೆವವರ ಕೊಮ್ಮ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ. ನಂಬರು ನೆಚ್ಚರು ಭರಿದೆ ಕರೆವ. ಸನ್ನಿವೇಶ ನಾವು ನೋಡಬೇಕು. ರಾಮ ಯಾವ ರಾಮ? ಮುತ್ತರತ್ನ ಸಿಂಹಾಸನ ಮೇಲೆ ಕೋಟಿ ಕೋಟಿ ಬೆಲೆ ಬಾಳತಕ್ಕಂತ ರತ್ನ ಸಿಂಹಾಸನ ಮೇಲೆ ಅಯೋಧ್ಯದಲ್ಲಿ ರಾಜಕುಮಾರ ಆಗಿ, ಅಯೋಧ್ಯದ ರಾಜ ಆಗಿ ಸಿಂಹಾಸನ ಮೇಲೆ ಕೂಡ್ತಾ ಇದ್ದಲ್ಲ. ಅವತಾರಿ ಪುರುಷ ರಾಮ, ಅಯೋಧ್ಯದ ರಾಜರಾಮ, ಪುರುಷೋತ್ತಮ ರಾಮ. ಒಬ್ಬಕ್ಕೆ ಬಡವಿ ಮಾಡುವಂತ ಭಕ್ತಿಗೋಸ್ಕರವಾಗಿ ಚಾಪಿ ಮೇಲೆ ಬಂದು ಕುಂತ, ಚಾಪಿ ಮೇಲೆ ಬಂದು ಕುಂತ. ನನ್ನ ದೇವರಿಗೆ ನಾ ಏನು ಕೊಡ್ಬೇಕಂತ ಓಡಾಡಿ ಬೋರೆ ಹಣ್ಣು ತರ್ತಾಳೆ. ನಿಮ್ಗೆಲ್ಲ ಗೊತ್ತೈತೆ, ಯಾರು ನೆನಪು ಮಾಡ್ತೀನಿ. ಬೋರಿ ಹಣ್ಣು ತಂದ ಪ್ರತಿಯೊಂದು ಬೋರಿ ಹಣ್ಣು ದೇವರಿಗೆ ಕೊಡುವಂತ ಪರಿಸ್ಥಿತಿ ಒಳಗೆ ಬಾಯಾಗಿಟ್ಟು ಅದನ್ನು ಕಚ್ಚುತ್ತಿದ್ದಳು, ಬಾಯಿ ಒಳಗಿಟ್ಟು ಅದನ್ನು ಕಚ್ಚುತ್ತಿದ್ದಳು. ಒಳಗ ಹುಳುಗಳದವನ್ನ ನೋಡ್ತಿದ್ದಳು, ನಾಲಿಗೆ ಮೇಲೆ ಇಟ್ಟು ಅದು ಹುಳಿ ಐತಿ ಅಂತ ನೋಡ್ತಿದ್ದಳು. ನನ್ನ ದೇವರ ತಿನ್ನುತ್ನ್ಯಾಗ ಒಂದು ಬಾಯಾಗ ಕ್ರಿಮಿ ಹೋಗಬಾರ್ದು. ನನ್ನ ದೇವರ ಅಕಸ್ಮಾತ್ ಈ ಬೋರಿ ಹಣ್ಣು ತಿನ್ನುತ್ನ್ಯಾಗ ಅವಾಗ ಹುಳಿ ಹತ್ತಿ ಮುಖ ಎಕ್ಕಡ್ರೆ ಆಗಬಾರ್ದು. ಅವ್ ತಿನ್ನುವಂತ ಹಣ್ಣು ರುಚಿ ಇರ್ಬೇಕಂತ ಕಚ್ಚಿ ನೋಡ್ತಿದ್ಳು, ನಾಲ್ಗಿ ಮ್ಯಾಗ ನಿಟ್ಟು ನೋಡ್ತಿದ್ಳು. ಇದನ್ನ ನೋಡಿ ಚಲೋ ಅದ ಅಂತ ತಿಳ್ಕೊಂಡು ಒಂದೊಂದು ಅವನಿಗೆ ಬೋರಿ ಹಣ್ಣು ತಿನ್ನಿಸ್ತಿದ್ಳು. 14 ವರ್ಷದ ಪುಣ್ಯ ಫಲ. 14 ವರ್ಷ ಬ್ಯಾಸರಿಲ್ಲಾರದ ನಿರಂತರವಾಗಿ ನಾಮಸ್ಮರಣೆ ಮಾಡಿದಾಗ ಬೇಸಿಗೆ ಒಳಗೆ ಬಿರುಕು ಬಿಟ್ಟಂತ ಭೂಮಿ ಮ್ಯಾಗ, ಕಾದ ಬಿರುಕು ಬಿಟ್ಟಂತ ಭೂಮಿ ಮ್ಯಾಗ ಜೋರಾಗಿ ಮಳೆಯಾಗಿ ಒಡ್ಡುಗಳಲ್ಲಿ ತುಂಬಿದ ಒಳಕ ಆ ಭೂಮಿ ತಾಯಿಗೆ ಎಷ್ಟು ಸಮಾಧಾನ ಆಗ್ತದಲ್ಲ. ರಾಮ ರಾಮ ಅನ್ನುವಂಥ ಹೃದಯ ಯಾವಾಗಲೂ ಸಣ್ಣ ಮಕ್ಕಳಿಗತೆ ಹೃದಯ ನಾಮಸ್ಮರಣೆ ಮಾಡುವಂಥ ಹೃದಯಕ್ಕೆ ಒಮ್ಮೆ ರಾಮ ದರ್ಶನ ಆದ ಬಳಿಕ ಅಡಮಳಿ ಬಿದ್ದು ಒಡ್ಡು ತುಂಬಿದಟ್ಟು ಮನಸ್ಸಿಗೆ ಶಾಂತಿಯಾಗಿ ಆನಂದದ ಕಣ್ಣೀರು ಸುರಿತಾ ಇದ್ದಾವ ಶಬರಿದು. ಒಂದೊಂದು ಎಂಜಲ ಬೋರಿ ಹಣ ತಿನ್ನಿಸ್ತಾ ಇದ್ದಾಗ ತಿನ್ನಿಸ್ಕೋತಕ್ಕಿ ಕಣ್ಣಾಗ ನೀರು ಬಂದಿದ್ದು. ರಾಮಕ್ಕಿ ಮುಖವನ್ನು ನೋಡಿ ಪ್ರತಿಯೊಂದು ಹಣ್ಣು ತಿನ್ನತ ಆನಂದವಾಗಿ ಸತ್ಸಂಗದೊಳಗೆ ಜ್ಞಾನ ಜಗತ್ತನ್ನ ಆಳ್ತಾ ಇದೆ. ದ ವರ್ಲ್ಡ್ ಈಸ್ ರೂಲ್ಡ್ ಬೈ ನಾಲೆಡ್ಜ್. ನಮ್ಮ ಮಕ್ಕಳಿಗೆ ಅದನ್ನು ಕೊಡ್ತಾ ಇದೀವಾ? ಅಂತಹ ಜ್ಞಾನವನ್ನ ನಮ್ಮ ಮಕ್ಕಳಿಗೆ ಕೊಡ್ತಾ ಇದೀವಾ ಅನ್ನೋ ಮನಸ್ಸುಗಳಿಗೆ ಕೊರತೆ ಇದೆ. ನಿಮ್ಮ ಮಕ್ಕಳಿಗೆ ಬೆಳಿಗ್ಗೆದ್ದು ಒಂದ್ಸಾರಿ ಅಜ್ಜ ಅವ್ರು ಹೇಳ್ದಂಗ ಒಂದು ಒಳ್ಳೆ ಮಾತು ಹೇಳಿ, ಒಂದು ಒಳ್ಳೆ ಮಾತು, ಒಂದು ಒಳ್ಳೆ ಸಂಕಲ್ಪ. ಆ ವಾರಕ್ಕೆ ಆ ತಿಂಗಳಿಗೆ ಅರ್ಧ ಗಂಟೆ ಮಕ್ಕಳ ಜೊತೆ ಕಳೆಯತಕ್ಕಂತ ಕೆಲಸ. ಮಕ್ಕಳನ್ನ ಬೆಳೆಸೋದಂದ್ರ ಹಂಗ ಅಲ್ಲ, ಅದು ವ್ಯವಸಾಯ ಮಾಡ್ದಂಗ, ಕೃಷಿ ಮಾಡ್ದಂಗ. ನಾವು ಬರೀ ಬೀಜ ಬಿತ್ತಿ ಬಿಟ್ಬಿಡ್ತೀವನ,
ಬೀಜ ಬಿತ್ತುತ್ತೀವಿ, ಎಲ್ಲ ಪೂರ್ತಿ ಹೊಲ ಹದ ಮಾಡಿ ಕಳೆ ಹಂಗ ಬೆಳೆದು ಬಿಡತೈತಿ. ಅದ್ರ ಜೊತೆ ನಾವು ಬಿತ್ತಿರೋದು ಬೀಜ, ಬಟ್ ಒತ್ತಾಯ ಪೂರ್ವಕವಾಗಿ ಕಳೆ ಬಂದ್ಬಿಡತೈತಿ. ಕಳೆ ತೆಗಿತೀವಿ, ಒಳ್ಳೆ ಫಲವತ್ತತೆ ಬರಲಿ ಅಂತ ಗೊಬ್ಬರ ಹಾಕ್ತಿವಿ. ರೋಗ ಬಂದ್ರೆ ಅದಕ್ಕೆ ರೋಗದ ಔಷಧಿಯನ್ನು ಸಿಂಪಡಣೆ ಮಾಡ್ತೀವಿ. ಅದಾದ್ಮೇಲೆ ಅದಕ್ಕೆ ದನ ಕಳ್ಳಕಾಕರಿಂದ ರಕ್ಷಣೆ ಮಾಡ್ಲಿಕ್ಕೆ ಒಂದು ಬೆದರು ಗೊಂಬೆಯನ್ನು ಇಡ್ತೀವಿ, ಬೇಲಿ ಹಾಕ್ತಿವಿ. ರಾತ್ರಿ ಕಟಾವಿಗೆ ಬಂದಾಗ ಅದನ್ನ ಕಾಯ್ತೀವಿ. ಕಾದಾದ್ಮೇಲೆ ತಗೊಂಡ್ಬಂದು ಕಣ ಮಾಡಿ ಅದನ್ನ ಆಮೇಲೆ ಮಾರ್ಕೆಟಿಗೆ ಕಳಿಸ್ತೀವಿ. ಧಾರಣಿ ಬರುತ್ತಾ ತಗೊಂಡ್ಬಿಟ್ಟು ಕಷ್ಟ ಸುಖ ನೋಡ್ಕೊಳ್ತೀವಿ. ಬರೀ ಜನ್ಮ ಕೊಟ್ರೆ ಸಾಲದು, ಮಕ್ಕಳಿಗೆ ಬರೀ ಜನ್ಮ ಕೊಟ್ರೆ ಸಾಲದು. ಈ ಕಳೆಗಳು ಬಂದ ಹಾಗೆ ಸ್ವಾಭಾವಿಕವಾಗಿ ದುಷ್ಟಗುಣಗಳು ಕಳೆ ಬೆಳೆದಂಗೆ ಬೆಳೆದು ಬಿಡ್ತವೆ. ಯಾವ ರೀತಿ ಆಳಚ್ಚಿ ಒತ್ತಾಯ ಪೂರ್ವಕವಾಗಿ ತೆಗಿತೀವೋ ಆ ದುಷ್ಟ ಗುಣಗಳನ್ನೋದನ್ನ ಒತ್ತಾಯ ಪೂರ್ವಕವಾಗಿ ತೆಗಿಬೇಕು. ಮಕ್ಕಳಿಗೆ ಫ್ರೆಂಡ್ಸ್ ತರ ಇರೋಣ ಒಂದು ಕಲ್ಚರ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದು ಏನ್ ವರ್ಸ್ಟ್ ಅದ. ಅದೇನು ಫ್ರೆಂಡ್ ತರ ಟ್ರೀಟ್ ಮಾಡೋದು? ಅಪ್ಪ ಆಗೇ ಇರ್ಬೇಕು, ಅವ್ವ ಆಗೇ ಇರ್ಬೇಕು, ಅಜ್ಜಾಗೆ ಇರ್ಬೇಕ, ಅಣ್ಣಾಗೇ ಇರ್ಬೇಕ. ಫ್ರೆಂಡ್ ತರ ಯಾಕೆ ಟ್ರೀಟ್ ಮಾಡ್ಬೇಕು? ಈ ಮಗು ಔಷಧಿನ ತಾನ ತೆಗಿತೇನ್ರಿ ಬಾಯಿ ಸಣ್ಣದಿದ್ದಾಗ ಮೂಗ್ ಹಿಡಿತೀವಿಲ್ಲ ನಾವು. ಮೂಗ್ ಹಿಡಿದ ಔಷಧಿ ಹಾಕಿವಿದಿಲ್ಲ, ಸೂಜಿ ಚುಚ್ಚಕ್ ಹಂಗ ಕೊಡೋದಿಲ್ಲ. ರಟ್ಟಿನ ಗಟ್ಟಿ ಕೈಕಾಲು ಹಿಡಿದು ಸೂಜಿ ಇಂಜೆಕ್ಷನ್ ಮಾಡ್ತೀವದಿಲ್ಲ ಹುಷಾರಿಲ್ಲದಾಗ. ಮಕ್ಕಳನ್ನ ಬೆಳೆಸಬೇಕಾದ್ರೆ ಕೇಳಿದ್ದನ್ನೆಲ್ಲ ಕೊಡುವುದಲ್ಲ, ಏನ್ ಬೇಕು ಅದನ್ನ ಮಾತ್ರ ಕೊಡ್ಬೇಕು. ಏನ್ ಬೇಕು ಅದನ್ನ ಮಾತ್ರ ಕೊಡ್ಬೇಕು. ಬಹಳ ಹಠ ಮಾಡಕತ್ತಿಂತ ಮೊಬೈಲ್ ಕೊಡೋದು ಕುಂದಿಸ್ಬಿಡೋದು.